प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं संगीत सागरा गानयोगी संगीत सागरा गानयोगी ಬಸವೇಶ್ವರ, ಈ ಜಗದ ನೀತಿಯನ್ನು ಬಲ್ಲವನು ನೀನು. ಈ ಬಡ ಭಕ್ತಳು ನಿನ್ನ ಕಣ್ಣಿಗೆ ಕಾಣಲಿಕ್ಕೆ ದೇವ. ಚಿಕ್ಕವಳಿರುವಾಗಲೇ ತಾಯಿಯ ವಾತ್ಸಲ್ಯವನ್ನು ಕಳೆದುಕೊಂಡೆ. ಮನತಾಯಿಯ ಮಮಕಾರವಿಲ್ಲದ ಅವಳ ಕೈಯಲ್ಲಿ ಬೆಳೆದು ನನ್ನ ಜೀವನವೇ ನರಕವಾಗಿ ಹೋಗಿದೆ. ಹೀಗಿರ್ಬೇಕಾದ್ರೆ ಈ ಗಂಡನ ಮನೆಯಲ್ಲೂ ನನ್ನ ಜೀವನವನ್ನ ನರಕ ಮಾಡಿದೆ ತಂದೆ ನೀನು. ಈ ಜಗದ ಬಂಡ ರಾಕ್ಷಸರು ನನ್ನ ಗಂಡನಿಗೆ ನಿತ್ಯ ಕುಡಿಯುವ ಚಟವನ್ನು ಕಲಿಸಿ ನನ್ನ ಜೀವನ ನರಕ ಮಾಡಿಬಿಟ್ಟಿದ್ದಾರೆ. ಜಗದೀಶ್ವರ, ಪರಮೇಶ್ವರ, ಶಿವಶಂಕರ ಅಂತ ನಾನಾ ಹೆಸರನ್ನ ಕಲಿಸ್ಕೊಂಡಿರುವ ನೀನು
ಕಾರ್ಯ ತಂದೆ. ನಾನೀಗ ಮುಳ್ಳಿನ ಪಂಜರದಲ್ಲಿ ನಿಂತಿದ್ದೀನಿ. ಸುತ್ತಲೂ ಸಾಕಷ್ಟು ಮುಳ್ಳುಗಳು ನನ್ನನ್ನು ಚುಚ್ಚಿ ಚುಚ್ಚಿ ನನ್ನ ಜೀವನ ನರಕ ಮಾಡ್ತಾ ಇದ್ದಾವೆ. ಈ ಬಡ ಮಕ್ಕಳನ್ನು ಹರಿಸಿ ಉತ್ತರಿಸು ತಂದೆ. ಹೆಣ್ಣು ಗಂಡ ಮಾಂಸದ ತುಂಡು, ಇವುಗಳಲ್ಲಿದೆ ಸ್ವರ್ಗ ಸುಖ. ಎಂಡ ಕುಡಿದು ಮಾಂಸದ ತುಂಡು ತಿಂದು ಹೆಣ್ಣಿನೊಂದಿಗೆ ರತಿ ಸುಖ ಪಡೆಯುವುದರಲ್ಲಿದೆ ಸ್ವರ್ಗ ಸುಖ. ಏನಿದೆ ರೀ ಜೀವನದಾಗ? ಹೌದು, ಮಾಡೋದು ಮಾಡಬೇಕು, ಮಾಡ್ಲಾರದ್ದು ಮಾಡಬೇಕು. ಒಂದು ವೇಳೆ ಏನೂ ಮಾಡ್ಲಾರ್ದ ಒಂದಿನ ಸತ್ರ ತಾತ ಏನಂತಾನೆ ಯಮಧರ್ಮ ನೋಡ, ಲೇ ನೀ ಏನೂ ಮಾಡಿಲ್ಲ, ಒಳ್ಳೆ ಮತ್ತೆ ಭೂಲೋಕಕ್ಕೆ ಹೋಗಿ ಎಲ್ಲ ಚಟ ಮಾಡಿ ಬಾ ಅಂತ ಹೇಳ್ತಾನೆ. ಒಂದು ಸಲ ಹುಟ್ಟಿದ್ದೆ ಸಾಕ್ರಿ ಈ ದರಿದ್ರ ಭೂಮಿಯೊಳಗ. ಮಸ್ತ್ ಹುಟ್ಟಿ ಇರೋಬರ ಎಲ್ಲಾ ಕಷ್ಟಗಳನ್ನ ನೆನೆಸ್ಕೊಂಡು ಹೋಗಾಕ ಮತ್ತಾಕ ಬೇಕ್ರಿ ಮನುಷ್ಯ ಜನ್ಮ? ಇರೋದೊಂದು ಜೀವನದಾಗೆಲ್ಲ ಮಾಡಿ ವೈಕುಂಠ ಯಾತ್ರೆಗೆ ಹೋಗ್ಬಿಟ್ರೆ ಆಗಾಯ್ತು, ಆರಾಮ್ ಸೆಟ್ಲ್ ಆಗ್ಬಿಡ್ತೀವಿ ಹೊರಕದಾಗ. ಸತ್ಯದ ನಾ ಹೇಳೋದೆಲ್ಲ ಕರಿ. ಯಾಕಂದ್ರ ಕುಡಕಂದ್ರೆ ಹೆಂಗೆ ಹೇಳ್ರಿ ನೋಡಮ್ಮ, ಸಾಕ್ಷಾತ್ ಗಾಜಿನ ಭರಣಿ ಇದ್ದಂಗೆ. ಗಾಜಿನ ಭರಣಿ ತನ್ನೊಳಗಿರುವುದನ್ನೆಲ್ಲ ಬಿಚ್ಚಿ ಜಗತ್ತಿಗೆ ತೋರಿಸುವಂತೆ ಕುಡುಕ ಆದವನು ಕುಡ್ದಾಗ ನಿಚ್ಚಳವಾಗಿ ಎಲ್ಲಾನು ಒದಿರಿ ಬಿಡ್ತಾನ್ರಿ. ಅದಕ್ಕ ಕುಡುಕ ಯಾರಿಗೂ ಇಷ್ಟ ಆಗಂಗಿಲ್ರಿ, ಹೌದಿಲ್ಲ? ಯಾಕೋ ತಮ್ಮ ಇಷ್ಟ್ಯಾಕ ತೊರಗಿದ್ದಿ ನೀ ಹೆಣ್ಣಿನ ಸಂಗ ಮಾಡಿ ಮಾಡಿ ಪೂರ್ತಿ ಆಡಾಡಿ. ಯಾಕೋ ತಮ್ಮ ಇಷ್ಟ್ಯಾಕ ತೊರಗಿದ್ದಿ ನೀ ಹೆಣ್ಣಿನ ಸಂಗ ಮಾಡಿ ಮಾಡಿ ಪೂರ್ತಿ ಆಡಾಡಿ. ಕೈಯಾಗೊಂದು ಬಾಕಿ ಹಿಡಿದಿ ಮಗಗೊಂದು ಸ್ಟೆಪ್ನಿ, ಕೈಯಾಗೊಂದು ಬಾಕಿ ಹಿಡಿದಿ ಮಗಗೊಂದು ಸ್ಟೆಪ್ನಿ ಸಲುವಾಗ ಹಾಳಾಗೋದಿ, ಸ್ಟೆಪ್ನಿ ಸಲುವಾಗ ಹಾಳಾಗೋದಿ, ಕೊನೆಗೊಂದು ದಿನ ಚಟ್ಟ ಹಾಕಿದೆ. ಯಾಕೋ ತಮ್ಮ ಯಾಕೋ ತಮ್ಮ ಯಾಕೋ ತಮ್ಮ ಯಾಕ ಹೊರಗಿಸಿ ನೀ ಹುಡುಗ್ಯಾರಿಂದ ತಿರುಗಿ ತಿರುಗಿ ಕೂತಿ ಹಾಳಾಗಿ. ಅದಕ್ಕೊಂದು ಆಟ ಕುಡ್ದ ಆರಾಮಿರ್ಬೇಕು. ಏನ್ರಿ ಇದು? ಬೆಳಿಗ್ಗೆನೆ ಈ ರೀತಿ ಕಟ್ಟು ಪೂರ್ತಿ ಕೊಟ್ಟು ಮನೆಗೆ ಬಂದಿದ್ರಲ್ಲ, ಏನಿದೆ ನಿಮ್ಮ ಹುಚ್ಚಾಟ? ಜಾತಿಗಿಷ್ಟು ಬೆಂಕಿ ಹಾಕ. ಮನೆಯಲ್ಲಿ ತಿನ್ನೋದಕ್ಕೆ ತುತ್ತು ಕೋಳು ಕೂಡ ಗತಿ ಇಲ್ಲ. ಈ ರೀತಿ ಕೊಂಡು ಮನೆಗೆ ಬಂದಿದ್ದೀರಲ್ಲ, ನಿಮಗೆ ಮಾನವೀಯತೆ ಮನುಷ್ಯತ್ವ ಅನ್ನೋದು ಏನಾದ್ರೂ ಇದೆ ಏನ್ರಿ? ಅದಕ್ಕಂತಾರ ನೋಡ್ರಿ, ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗ. ಮಾನವೀಯತೆ ಮನುಷ್ಯತ್ವ ಯಾರಿಗಿರ್ಬೇಕ್ರಿ? ಮಾನವೀಯತೆ ಮನುಷ್ಯತ್ವ ಸ್ವಾಮಿ ಸ್ವಾಮಿ ಅಂತ ಸ್ವಾಮಿ ವೇಷ ಧರಿಸಿ ಕಾವಿ ಬಟ್ಟೆ ಹಾಕಿಕೊಂಡು ಕಂಡು ಹೆಣ್ಣುಮಕ್ಕಳು ಒಂದಿಗೆ ಲಲ್ಲಿ ಹೊಡಿತಾರಲ್ಲ, ಅಂತ ಭ್ರಷ್ಟ ಸ್ವಾಮಿಗಳಿಗಿರಬೇಕು ಮಾನವೀಯತೆ ಮನುಷ್ಯತ್ವ. ಅಷ್ಟೇ ಅಲ್ಲ, ಇನ್ನು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದ್ರೆ ಸಾಕ್ರಿ ಅವನು ಮನೆ ಮುಂದೆ ಬಾಗಿಲಿಗೆ ಹಾಜರಾಗ್ಬಿಡ್ತಾರಂತ. ಯಪ್ಪ ನಿನಗೆ ಅದು ಮಾಡಿಸ್ತೀನಿ, ಯಪ್ಪ ನಿನಗಿದು ಕೊಡಿಸ್ತೀನಿ, ಅವನು ನಿನ್ನ ಊರಿಗೆ ರೋಡ್ ಆಗಿಲ್ಲಲ್ಲ, ಈ ವರ್ಷ ಎಷ್ಟು ಗೆದ್ದು ಮಾಡಿಸ್ತೀನಿ ಅಂತ ಹೇಳಿ ಸುಳ್ಳು ಆಸ್ವಾದನೆ ಕೊಟ್ಟು ಗೆದ್ದು ಬಂದು ಏನ್ ಮಾಡ್ತಾರ?
ಇದಂತದ್ದು ಗೌರಸರಿ ನಾವಿಲ್ಲಿ ಊರಾಗ ಒಯ್ಕೊಳಕ್ ಸರ್ ಅಂತ ಭ್ರಷ್ಟ ರಾಜಕಾರಣಿಗಳಿಗಿರ್ಬೇಕಲ್ಲ ಮಾನವೀಯತೆ ಮನುಷ್ಯತ್ವ ಅಂತ ಸುಮಾರು ಕೋಯ ಮಕ್ಕಳಿಗಿರ್ಲಾರದ್ದು ನಿಷ್ಠಾವಂತ ನಮ್ಮಂತ ಕುಡುಕರಿಗೆ ಎಲ್ಲಿಂದ ಬರ್ತದಪ್ಪ ಹೆಂಡತಿ ಮಾನವೀಯತೆ ಮನುಷ್ಯತ್ವ ಅದೆಲ್ಲ ನಿಮ್ಮಂತ ಕುಡುಕರಿಗೆ ಗೊತ್ತಿರದ ವಿಷಯ ರೀ. ಅದನ್ನ ಬಿಟ್ಟು ಸಂಸಾರದ ಬಗ್ಗೆ ಕುರಿತು ಮಾತಾಡೋದನ್ನ ಕಲೀರಿ. ಅದನ್ನೆಲ್ಲ ಬಿಟ್ಟು ದಿನಾಲು ಕುಡಿದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋದಲ್ಲದೆ ನಮ್ಮ ನೆಮ್ಮದಿನ ಹಾಳು ಮಾಡುವ ನಿಮ್ಮಂತ ಕುಡುಕರಿಗೆ ಈ ಜಗತ್ತಿನ ಬಗ್ಗೆ ವಿಚಾರ. ಅದನ್ನ ಬಿಟ್ಟು ಸಂಸಾರದ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಹೆಂಡತಿ ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಂತ ಅಲ್ಲ, ಜಗತ್ತಿನ ಬಗ್ಗೆ ನಾವು ಕಾಳಜಿ ತಗೊಳ್ಳಿಲ್ಲ ಅಂತಂದ್ರ ನಮ್ಮ ದೇಶವನ್ನಾಳುವ ಬಂಡ ಭ್ರಷ್ಟ ರಾಜಕಾರಣಿಗಳು 72-29 ವರ್ಷ ಆಯ್ತು ಈಗ ಸ್ವಾತಂತ್ರ್ಯ ಸಿಗ್ತದೆ. ಒಳ್ಳೆ ಮಾತ್ರ ಆಂಗ್ಲರ ಪಾದ ಕಡೆಗೆಲ್ಲ ಆ ಪಾಪಿ ಪಾಕಿಸ್ತಾನದ ಕಡೆಗೆ ಹಾಕ್ಬಿಡ್ತಾರ ನಾವು ಕೇಳಕ್ಕಂದ್ರ. ಅಲ್ಲಿ ಇವತ್ತಿನ ದಿನ ರಾಜಕಾರಣಿಗಳು ತಾವು ತೋಡೋ ಲೈಲನ್ ಬಟ್ಟಿ, ಅವರು ಓಡಾಡೋ ಫಾರ್ಚುನರ್, ಟೊಯೋಟಾ ಇನೋವಾ ಕಾರು ಅಷ್ಟೇ ಅಲ್ಲ, ಅವರು ಓಡಾಡೋ ಕಾರಿಗೆ ಹಾಕ್ತಾರಲ್ಲ ಪೆಟ್ರೋಲ್ ಡೀಸೆಲ್, ಅದು ಕೂಡ ನಮ್ಮಂತ ನಿಷ್ಠಾವಂತ ಕುಡುಕರು ಕುಡಿಯುವ ಹಣದಿಂದ ಅನ್ನೋದು ಮಾತ್ರ ನೆನಪಿಟ್ಕೋ. ಇದನ್ನ ನಮ್ಮಂತ ನಿಷ್ಠಾವಂತ ಕುಡುಕರು ಮಾತ್ರ ಕೇಳಕ್ಕೆ ಸಾಧ್ಯ ಅಲ್ಲ. ಅದೆಲ್ಲ ಬಿಟ್ಟಿಗೇಸಿ ಈ ಸಂಸಾರದ ವಿಷಯ ಮಾತಾಡಕ್ಕೆ ಏನೈತಪ್ಪ ಅಂತ ಸ್ಪೆಷಲಿ ಸಂಸಾರದೊಳಗ ಮುಂಜಾನೆ ಅದೇ ಕಟ್ಟಿರಿ ರೀ, ಎಣ್ಣೆ ಇಲ್ಲ ರೀ, ಖಾರ ಇಲ್ಲ, ಬ್ಯಾಳಿ ಇಲ್ಲ, ಹಕ್ಕಿಲ್ಲ, ಉಪ್ಪಿಲ್ಲ. ನಾವು ಇದು ಸಂಸಾರ ಅಲ್ಲ, ನನಗೆ ಆವಾಗ ನಮ್ಮ ನನಗಾಗೈತಿ ನನಗ. ಮನೆಯಲ್ಲಿ ಏನು ಇರ್ತಿದ್ರು ಅಲ್ಲಿ ಇಲ್ಲಿ ಬೇಡು ತಂದು ನಮಗೆ ಹೊಟ್ಟೆ ತುಂಬ ಮಾಡಿ ಹಾಕ್ತೀವಲ್ಲ, ಆ ಕೊಬ್ಬು ನಿಮ್ಮನ್ನ ಹೇಗೆ ಮಾತಾಡ್ತಾ ಇದೆ ಅಷ್ಟೇ. ಜೀವನ ಇದೆಲ್ಲ ನಾನೇ ಬರಲಿ, ಹಣೆ ಬರ, ನನ್ನ ಹಣೆ ಬರ. ನಿನ್ನ ಕಟ್ಕೊಂಡಾಗಿಂದ ಒಂದು ದಿನ ನಾವು ಒಂದು ಪೂರಾ ಬಾಟ್ಲಿ ಮುಗಿಸಕರ ಬಿಟ್ಟಿದ್ದೆ. ಸಾಧ್ಯವಿಲ್ಲ, ಬರೀ ಒಳ ಕುಂತರು ಬೇಯದ, ಹೊರ ಕುಂತರು ಬೇಯದ, ಎಲ್ಲೇನೋ ಹೋಗಿ ಗಿಡದ ಬಡಿ ಕುಂತ್ರಿ ಕುಡಿಬೇಕಂದ್ರು ಹೇಳ್ತೀನಿ. ಅದು ಯಾವ ಮುಹೂರ್ತ ನಿನ್ನ ತಾಳಿ ಕಟ್ಟಿನ ಗೊತ್ತಿಲ್ಲ. ನಿನ್ನ ಕಟ್ಟಿಕೊಂಡಾಗ್ಲಿಂದ ನನ್ನ ಜೀವನ ಅನ್ನೋದು ಸತ್ಯನಾಥ ಸರ್ವನಾಶ ಆಗೈತಿ. ಇನ್ನು ಏನೈತಪ್ಪ ನಿನ್ ಜೋಡಿ ಮಾತಾಡೋದು? ಸಾಕಾಯ್ತು ಕಾಲಾಗ ಪುರ ಜಾತ್ರೆ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇರೋ ಜಮೀನೆಲ್ಲ ಹಾಳು ಮಾಡಿದ್ರಿ, ದೇಶಕ್ಕೆ ದಾನ ಮಾಡಿದ್ರಿ. ಅದು ಸಾಲಂತ ಹೆಂಡತಿಗೆ ಅಪವಾದ ಕೊಟ್ಟು ನಮಗೆ ನಿಂದನೆ ಮಾತಾಡೋಣ. ನಿಮ್ಮ ಜೀವನಕ್ಕಿಷ್ಟು ಬೆಂಕಿ ಹಾಕ. ಜೀವನ ಏನ್ರಿ? ಜೀವನದಾಗ ಸೀದಾ ಮಗಳ ಬೋಸುಡಿ, ಹಳೆ ಬೋಸುಡಿ. ಗಂಡ ಏನ ಮಾಡಿದ್ರೆ ಕೇಳಬಾರ್ದು, ಅರ್ಥ ಆಯ್ತಾ? ಚಿಂತಿಲ್ಲ ನನ್ನನ್ನ ಹೊಡೆರಿ. ಮನೆಯಾಗ ನಿಮ್ಮ ಕೈಯಿಂದ ಈ ತಾಳಿ ಕಟ್ಟಿಸ್ಕೊಂಡಾಗಿಂದ ಒಂದು ಹೊತ್ತು ಊಟ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ. ದಿನಂಪ್ರತಿ ನಮ್ಮ ಕೈಯಿಂದ ಹೇಟ್ ಮಾತ್ರ ನಾನು ತಿಂತಾನೆ ಇದ್ದೀನಿ. ನಿಮ್ಮಂತವ್ರಿಗೆ ಹೆಂಡ್ರು ಮಕ್ಕಳು ಜೀವನ ಯಾಕೆ ಬೇಕ್ರಿ, ಯಾಕೆ ಬೇಕು? ಮನದಲ್ಲೊಂದು ಬದುಕಿನ ಚಿಂತೆ. ನೋಡಪ್ಪ, ಈ ಟ್ರಾಜಿಡಿ ಸ್ಟೋರಿ ನಮ್ಮ ಕೈಲಿ ಕೇಳಕ್ಕನಾಗಲ್ಲ, ಅರಿಗಿಸ್ಕೊಳಕ್ಕನಾಗಲ್ಲ. ಅರಿಗಿಸ್ಕೊಳ್ಳೋ ಶಕ್ತಿ ನಮ್ಮ ಬುದ್ಧಿ ಒಳಗಿಲ್ಲ. ನನ್ನ ಇಂದ ವಿಸ್ಕಿ ಔಟ್ ಆಫ್ ಮೈಂಡ್ ಅಂತ. ಯಾವಾಗ ಬುದ್ಧಿ ಸರಾಯಿ ಒಳಗೋಯ್ತಂದ್ರೆ ಬುದ್ಧಿ ಅಲ್ಲಿಂದ ಜಾಗ ಖಾಲಿ ಮಾಡಿರ್ತೈತಿ. ಎಲ್ಲ ಬೇಡ, ಜಗ್ಗ ಪುರ್ಬಿಟ್ಟು ನೀವು ನಾವು ಹೊಟ್ಟೆ ಅಂದ್ರೆ ತುರ್ಬಿಟ್ಟಾಕತೈತಿ. ಬಾ, ಊಟಕ್ಕೆ ಏನಾರ ಒಂದಿತ್ತು ಊಟ ಪಾಠ ಏನಾರ ಐತಿಲ್ಲ ನೋಡಿ. ರೈಟ್ ಪಟ್ಟಿ ಅಳಿತು ಊಟ ನೋಡಿ, ಇವತ್ತು ಅಮಾವಾಸ್ಯೆ.
ಮೊದಲು ದೇವರಿಗೆ ನೈವೇದ್ಯ ಹಿಡಿತೀನಿ, ಆಮೇಲೆ ನಿಮ್ಗೆ ಊಟ ಹಾಕ್ತೀನಿ. ಅಲ್ಲ ಅವನವನು ಜಗತ್ತು ಹೇಳ್ತೈತಿ ಗಂಡನೇ ಆರಾಧ್ಯ ದೇವ್ರು ಅಂತ. ಹೀಗೆ ದೇವ್ರಿಗೆ ನೈವೇದ್ಯ ಮಾಡ್ತಾಳೆ. ಸೀದಾ ಊಟ ಹೌದ್ರಿ, ಗಂಡನ ದೇವರು ನಿಜ. ಆದ್ರೆ ಇವತ್ತು ಶಿವರಾತ್ರಿ ಅಮಾವಾಸ್ಯೆ. ಮೊದಲು ಶಿವನಿಗೆ ನೈವೇದ್ಯ ಹಿಡಿತೀನಿ, ಆಮೇಲೆ ನಿಮ್ಗೆ ಊಟ ಹಾಕ್ತೀನಿ. ನಾನು ಗೊತ್ತಾಯ್ತು ನನಗೆ, ಈಗ ಅರ್ಥ ಆಯ್ತು ನೋಡ್ರಪ್ಪ. ಅವನು ಈಕಿ ಶಿವನ ದೇವಸ್ಥಾನದ ನೆಪ ಹೇಳಿ ಬುದ್ಧದ ಸಂಧ್ಯಾಗ ಅದು ಯಾವನ ಜೋಡಿ ಸರಗಾಯಿಸಿ ಬಂದು ಆಮೇಲೆ ನನಗೆ ಊಟಕ್ಕೆ ಆಗ್ತದೆ ನನಗೆ ಗೊತ್ತಾಯ್ತಲೇ. ಬಾ ಇದೆ ಅಂತ ಉತ್ತುತ್ತಾಗಿ ಬಗಬೇಡಿ ನೀವು. ನನಗೂ ಮಾನ ಮರ್ಯಾದೆ ಅನ್ನೋದಿದೆ ನೋಡಿ. ಮೊದಲು ಪೂಜೆ, ಆಮೇಲೆ ನಿಮ್ಗೆ ಊಟ. ಬಾ 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 ಅಲ್ಲಪ್ಪ, ಗಂಡ ಒಟ್ಟಿಗೆ ಊಟ ಹಾಕ್ಲಾರ ದೇವ್ರಿಗೆ ಪೂಜೆ ಮಾಡ್ರಿ ಯಾ ಹೇಳ್ತಾರೆ ನೋಡ್ರಿ ಜಗತ್ತಿನಾಗ. ಹೇಯ್, ಈಗೇನು ಸೀದಾ ಊಟಕ್ಕೆ ಬಳಸ್ತೇ ಏನಿಲ್ಲ ನಮ್ಗೆ ಅಷ್ಟೇ. ನನಗೆ ಹೊಟ್ಟೆ ಹತ್ತೈದು ಊಟಕ್ಕೆ ನಿಮ್ಮ ಬಾಯಿಗೆ ಬೆಂಕಿ ಹಾಕ. ನಿಮ್ಮಂತ ಕುಡ್ಕೋ ಜೋಡಿ ನಂದೇನು ಮಾತು? ಬರಬರದ ಮಾತು. ಗಂಡ ಕುಡುಕನಾದಾಗಲೇ ಹೆಂಡತಿ ಮತ್ತೊಬ್ಬನಿಗೆ ಸೆರಗಾತೋದು. ನೋಡಿ, ದಯವಿಟ್ಟು ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಿ ನನ್ನನ್ನು ಸಾಯಿಸ್ಬೇಡಿ. ಬೇಕಾದ್ರೆ ನಿಮ್ಮ ಕೈಯಾರೆ ಒಂದು ತೊಟ್ಟಿ ವಿಷ ಕೊಟ್ಟು ನನ್ನನ್ನು ಸಾಯಿಸ್ಬೇಡಿ. ಈ ರೀತಿ ಮಾತಾಡಿ ನನ್ನನ್ನು ಜೀವಂತ ಶವ ಮಾಡಿ. ನೀನಲ್ಲೇ ಜೀವಂತ ಶವ, ನಾನು ಜೀವಂತ ಶವ. ನಾನು ಮನೆಯಲ್ಲಿಲ್ಲದ ಸಮಯದಲ್ಲಿ ಅದೆಷ್ಟು ಪರ ಪುರುಷರೊಂದಿಗೆ ಪ್ರಣಯ ದಾಟುವ ನೀನು ಜಾಗರಣೆ ವಂಶದವಳು. ನರಸತ್ತ ನಾ ಮಾಡ್ದ ಗಂಡ್ಸೆ. ಹೆಂಡತಿ ಮೇಲೆ ಸಂಶಯ ಮಾಡುವ ಗಂಡಸು ನಿಜವಾದ ಗಂಡಸೆ ಅಲ್ಲ. ನೀವು ಅರ್ಧರಾತ್ರಿ ಮನೆಗೆ ಬಂದ್ರು ನಿಮಗೆ ಸೇವೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ನಿಮ್ಮನ್ನ ಮಲಗಿಸ್ತೀವಿ. ನಾವು ನೀರು ಕುಡಿದು ಮಲ್ಕೋತೀವಿ. ಹೀಗಿರ್ಬೇಕಾದ್ರೆ ನಾವು ಸೋಗಲಾಡಿ ಅನ್ರಿ? ನಾವು ಸೋಗಲಾಡಿನ? ಹೌದು, ಮತ್ತು ನರಸತ್ತವ್ರು ನಾವೇ ಬಿದ್ದೀವಿ. ಕುಡಿದು 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 ಇರೋ 87 ಕೋಟಿ ನರಗಳು ಸತ್ತು ಹೋದಾಗ ನಿಮ್ಮೊಂದಿಗೆ ಸಂಸಾರ ಮಾಡಕ್ಕೆ ಎಲ್ಲಿರ್ತೈತಪ್ಪ ಕುಡುಕರಿಗೆ ನರ? ವಿಚಾರ ಮಾಡ್ರಿ. ಅಲ್ಲ, ನಾನು ನರಸತ್ತ ಹೌದಿಲ್ಲ? ಇನ್ನ ಬುಡದಲ್ಲ ಏನಿಲ್ಲ. ಸಂಸಾರ ಎಂಬುದೊಂದು ಲಕ್ಷ್ಮಿ, ಲಕ್ಷ್ಮಿ, ಕುಡಿಯೋದೆಲ್ಲ ಖಾಲಿಯಾಗಿತ್ತು. ಬಾ ಅಮ್ಮ, ಬಾ ಊಟಕ್ಕೆ. ನಾಟಕ ಮಾಡ್ಬೇಡ, ಬಾರ್ಲೆ ಊಟಕ್ಕೆ ಬಳಸ್, ಬಾರ್ಲೆ ಊಟಕ್ಕೆ ಬಳಸ್ ಬಾ.
ಲಕ್ಷ್ಮಿ ನಿನ್ನ ಉಸಿರು ನಿಂತೈತಾ ಲಕ್ಷ್ಮಿ ನಿನ್ನ ಉಸಿರು ನಿಂತೈತಾ ಮನಸ್ಸಿಗೆ ಬಂತು ಬಿಟ್ಟು ಹೋಗಕ್ಕೆ ಕಾರಣ ಹೀರುವಿಯ ನಾನು ಪಾಪ ಲಕ್ಷ್ಮಿ ನನ್ನ ಪಾಪಿಯು ನಾನು ಪುಣ್ಯ ನೀನು ಒಬ್ಬನೇ ಬಿಟ್ಟು ಬಿಟ್ಟು ಹೋದೆ. ಕಾರಣ ಹೀಗುವಿಯ ನಿನ್ನಂತ ಪಕ್ಕದ ಗ್ರಾಮದ ಹೆಂಡತಿಗೆ ದೂರ ಮುಂಡೆದ ಪುಣ್ಯ ನೀನು ದೇವರ ಗುಡಿಯ ನನ್ನ ಹೆಂಡತಿ ಲಕ್ಷ್ಮಿ ತಂದಿಲ್ಲ ನನ್ನ ಹೆಂಡತಿ ಲಕ್ಷ್ಮಿ ತಂದಿಲ್ಲ ಬಸವ ಎಲ್ಲವುದರ ಮೇಲೆ ಚಿಂತಿಸಿ ಫಲವೇನು ಗಂಡ ಸತ್ತರೆ ಹೆಂಡತಿ ಮುಂದೆಯಾಗ್ತಾಳೆ ಆದರೆ ಕಥುರತಿ ಸುರಿಮುನಿ ಅವರಿಂದ ಹೆಂಡತಿಯ ಸತ್ತ ಮೇಲೆ ನೀನು ಎಲ್ಲ ಗಂಡಸರು ಚಿಂತಾಡುತ್ತವೆ ನೀನೀಗ ಚಂಡ ಚಂಡ ನಾನು ಚಂಡ ಅಲ್ಲ ಪ್ರಚಂಡ ಸಣ್ಣ ಪ್ರಚಂಡ ಸಣ್ಣ ಹೆಂಡತಿ ಸತ್ರೆ ಗಂಡ ಸತ್ರೆ ಹೆಂಡತಿ ಮುಂದೆ ಆಗ್ತಾಳೆ ಆದ್ರೆ ನನ್ನ ಹೆಂಡತಿ ಪತಿರತೆ ಶಿರೋಮಣಿಯಾದ ನನ್ನ ಹೆಂಡತಿ ಲಕ್ಷ್ಮಿ ಸತ್ ಮೇಲೆ ನನ್ನಂತ ಗಂಡದ್ರು ಚಂಡ ತೂಪಂಡ ಬಾಳು ನಡೆಸಿ ಕುಡುಕಲು ಈಗ ನಿನ್ನನ್ನು ಬರಲು ಮಕ್ಕಳಿಗೆ ಏನು ಉತ್ತರ ಕೊಡುವಿಯ ಈಗ ಪೊಲೀಸರು ಬರ್ತಾರೆ ಅವರು ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿ ಅಪರಾಧ ಮಾಡಿ ನಿನ್ನನ್ನು ಜೈಲಿಗೆ ಹಾಕಿ ಜಾಡಿಸಿ ಹೋಗಿದ್ದಾರೆ ನಿನ್ನ ಕೋಪು ಕರಗಿಸುತ್ತಾರೆ ಹೌದು ಪೊಲೀಸರು ಬಂದು ನನ್ನನ್ನು ಅರೆಸ್ಟ್ ಮಾಡಿದ್ರೆ ನನ್ನ ಎರಡು ಮುದ್ದು ಮಕ್ಕಳಿಗೆ ನಾನು ಯಾರಂತ ತಿಳ್ಕೊಂಡೆ ವಿಧಿಯು ನಾಟಕ 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 ಬದುಕು ಸುಖಕ ಪೊಲೀಸರು ಬರ್ತಾರೆ ನನ್ನ ಅರೆಸ್ಟ್ ಮಾಡ್ತಾರೆ ಏನಲ್ಲ ಮುದ್ದು ಮಕ್ಕಳ ಗತಿ ಹೇಗೆ ದೇವ್ರೆ ಕಣ್ಣಾಗಚ್ಚೆ ಕಾಡಿಗೂಡೆಯಾದ ನಮ್ಮ ಬಾಳು ಇಲ್ಲ ನನ್ನ ಹೆಂಡತಿ ತತ್ತಿಲ್ಲ 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 ಬಸವರಾಜ್ ನಿನ್ನ ಹೆಂಡತಿ ಕೊಂದ ಕಾರಣಕ್ಕಾಗಿ ಅರೆಸ್ಟ್ ಮಾಡಲು ಬಂದಿದ್ದೇನೆ. ಇವರ ಅಂಡರ್ ಅರೆಸ್ಟ್.
ನನ್ನ ಮುದ್ದು ಮಕ್ಕಳು ಬೀದಿ ಪಾಲಾಗ್ತಾರಂತ ದಯಮಾಡಿ ಧರ್ಮಕ್ಕೆ ಕೆಡಿಸಿದ ಇದು ಯಾರ ಪಾಲಿನ ವಿಧಿಲೀಲೆ, ಇದು ಯಾರ ಪಾಲಿನ ವಿಧಿಲೀಲೆ. ತಾಯಿ ನುಡಿ ಪಾಲಿಸಿ ಸೋದರನ ಸಲುವಿದೆ, ತಾಯಿ ನುಡಿಯ ಪಾಲಿಸಿ ಸೋದರನ ಸಲುವಿದೆ. ಯಾವ ತಪ್ಪಿಗೆ ಯಾರಿಗೇನು ಶಿಕ್ಷೆಯೇ, ಯಾರಿಗೇನು ಶಿಕ್ಷೆಯೇ. ತಾಯಿ ನುಡಿ ಪಾಲಿಸಿ ಸೋದರನ ಸಲುವಿದೆ. ಸಾಧಿಸಿಕೊಳ್ಳಲು ಸಾಧಕನಂತೆ ಬಂದದ್ದಾತು ಸುಂದರ ಊರಿಗೆ. ಅವನು 80 ಕೋಟಿ ಆಸ್ತಿ ಒಡೆಯ ಧನರಾಜನಂತೆ. ಅವನ ಫ್ಯಾಕ್ಟರಿಯನ್ನು ನೋಡಿಕೊಳ್ಳಲು ಒಬ್ಬ ಮ್ಯಾನೇಜರು ಬೇಕಂತೆ. ಅದಕ್ಕಾಗಿ ಧಾವಿಸಿ ಬಂದೆ ಈ ಶಾಂತಿ ತಡೆಗೆ. ಬಿರುಗಾಳಿಯಂತೆ ಬಂದು ಈ ಶಶಾಂಕನ ಗುರಿ ಬಂದೆ. ಆ ಧನ ಪಿಸಾಚಿ ಆಸ್ತಿಗೆ ಅವನೊಬ್ಬನೇ ಒಡೆಯನಂತೆ. ಅವನಿಗೆ ಒಬ್ಬಳು ಸುಂದರ ನಯನ ಮನವರದ ಮಗಳು ಇರುವಳಂತೆ. ಅವಳನ್ನ ಪ್ರೇಮ ಪಂಜರದಲ್ಲಿ ಬಂಧಿಸಿ ಆ ಧನರಾಜನ ಸಮಸ್ತ ಆಸ್ತಿಗೆ ನಾವು ಒಡೆಯನಾಗದಿದ್ದೇವೆ. ಈ ಭೂಗತ ಲೋಕದ ದೊರೆ ಶಶಾಂಕನಲ್ಲ. ಧನರಾಜ 25 ವರ್ಷಗಳಿಂದ ನಕ್ಕನನ್ನು ಕಾಲೇಜಿನಲ್ಲಿ ಪ್ರೀತಿಸುವುದಾಗಿ ಹೇಳಿ ಅವಳ ಸಾವಿಗೆ ಕಾರಣವಾದ ನಿನ್ನ ಮನೆ ಮಶಾಣ ಮಾಡುವುದಕ್ಕಾಗಿ ಪಣ ತೊಟ್ಟು ಬಂದಿದ್ದಾನೆ ಈ ಶಶಾಂಕ. ನನ್ನ ಚೌಕಟ್ಟೆಂಬ ಚಕ್ರದಲ್ಲಿ ಬಂಧಿಸಿ ನನ್ನ ಸೇಡೆಂಬ ಸಂತ ಬಾರಿಸಿ ನಿನ್ನ ಮಗಳ ಗಂಡನಾಗಿ ನಿನ್ನ ಮನೆ ಮಶಾಣ ಮಾಡಿ ನಾನು ಈ ಊರಿನ ಗಂಡು ಹುಲಿಯ ಪುತ್ರ ಸಿಡಿಗಟ್ಟ ಗಂಡು ಹುಲಿ ಶಶಾಂಕನಲ್ಲ.
ಗೊತ್ತೈತಿ ಈ ಊರಾಗ ಸುಂದರವಾದ ಹುಡುಗಿಯರು ಬಹಳ ಜನ ಅದಾರಂತ. ಹಾಗಾದರೆ ನಮ್ಮ ತಾತ ಕೊಟ್ಟ ಮಾತು ಪಾಲಿಸ್ಬೇಕಂತಂದ್ರ ಹೀಗೆ ಊರಾಗ ಒಂದು ಮನೆ ಬಾಡಿಗೆ ಹಿಡ್ಕೊಂಡ ಹೋಗಿ ಒಂದು ಹುಡುಗಿನೂ ಪಟಾಸಿ ನಮ್ಮ ತಾತನ ಆಸೆಯನ್ನು ಈಡೇರಿಸಿ ಆ ಆಸ್ತಿಯನ್ನು ನನ್ನ ಕೈವಶ ಮಾಡ್ಕೊಳ್ಳಲೇಬೇಕು. ನೋಡೋಣ ಬಿಡ್ರಿ, ನನ್ನ ಟೈಮ್ ಭಾಳ ಅದ. ಮೊದಲ ಇವು 3 ಬ್ಯಾಗಿನ ಭಾರ ಇಳಿಸಕ ಚಲೋದೊಂದು ರೂಮ್ ಹುಡ್ಕೋಬೇಕು. ಚಲೋ ರೂಮ ಸಿಕ್ಕರ ಸಿಗಲಿ, ಸಿಗಲಿಕ್ಕ ಬಿಡಲಿ. ಇಲ್ಲಾಂದ್ರೆ ಕಡಿಗೆ ಯಾವ್ದಾರ ಒಂದು ತೂತಿ ಬಿದ್ದು ಚಪ್ರಾರ ಅಲಕ್ಕ, ಇಲ್ಲಾಂದ್ರೆ ಢಣಲ್ಲ ನಾವು ಪತ್ರಸ್ ಮನೆಯಾರ ಅಲ್ಲಿ ಶಕ್ತಿಯಪ್ಪ ಅಂದ್ರೆ ಏನ್ ಮಾಡೋ ಗೊತ್ತಾ? ನಾನು ಈ 3 ಬ್ಯಾಗ್ ಹೋಗಿ ಮೂಲಿಗೆ ಹೋಗಿದ್ದ ಒಂದು ಬಿಳಿ ಹಳೆ ಮೇಲೆ ನೀಲಿ ಪೆನ್ ತಗೊಂಡು ಲಾಲಿ ಹಾಡು ಹಾಡ್ಕೊತ ಜೋಡಿ ಜೋಡಿ ಹೊಡ್ಕೊಂತ ಹೋಗ್ಬೇಕಂತ ಬಂದಿ ನೋಡಿ ಇವ್ರಿಗೆ. ಈ ಮಾತಿಗೆ ಏನು ಅಂತೀರಿ? ಓಕೆನಾ? ಡನ್ನ? ಬಾಳ ತಾತು ನಿಂತು ಒಂದು ಬರೋರು ಹಕ್ಕಿ ಬಿಟ್ಟು ಬಂದೆ ನಾ ಹುಟ್ಟಿದ ಹಳ್ಳಿ ನಂಗೆ ಬಾ ದಮ್ಮತ್ತವಾಡಿ ಹಾಡಿ ಕೆಂಪನಗಲ್ಲದ ಪರಿ
ಹುಟ್ಟಿಗೆ ಇವ ಜಿಂಕಲೇ ಜಿಂಕ ಜಿಂಕ ಜಿಂಕಲೇ ಜಿಂಕ ಇವ ಎಷ್ಟು ಮಂದಿ ಮುಂದೆ ಕುಂತಾರೆ ಒಂದೊಂದು ನೋಡಾಕ ಕೈಪಲ್ಲೆ ನೋಡಕ್ರಿ ಕೈಪಲ್ಲೆ ನೋಡಾಕ ಅವ್ರಿಗೆ ಏನೇನು ಮುದ್ದಿನ ಹಾಕಿಣಿ ಏ ತಡುಕು ನೀನು ಹೊಟ್ಟೆ ತಗೋರ ನನ್ನ ಬುಟ್ಟಿನ ಕೆಳಗಿಟ್ಟ ಮಾಡಾಕಿ ನಿನಗೆ ಬೇಕಂತಂದ್ರೆ ಮೇಲೆ ಎತ್ತರಿಸಿ ಮಾಡು ವ್ಯಾಪಾರನ ನಾವೇನು ಬೇಡ ಅಂತೀವೇನು ನಾನು ತಗೊಂತೀನಿ ಮತ್ತೆ ತಳಗಿಟ್ರೆ ಹಂಗೆ ತಗೋಕಾಗ ತಗೋಣ ತಡಿ ಒಟ್ಟು ಹೇಳ ಮೊದಲ ಮುಂದೆ ಕುಂತವ್ರನ್ನ ಮಾತಾಡಿಸ್ಬೇಕು ಹೇಳ ಏನು ಮಾತಾಡ ಹೇಳ್ತೇನೆ ಎಷ್ಟು ಅವಸರ ಮಾಡ್ತಿದ್ದಿ ಅವಸರದ ಕೊಟ್ಟಿನಿ ಬರಿ 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 ಯಾರದಿರಿ ಇನ್ನು ಮಾಡೋರು ಕಾಯಿಪಲ್ಲೆ ವ್ಯಾಪಾರನ ಮನುಷ್ಯರು ನೀ ಸಮಾಧಾನಲೆ ನೀ ವ್ಯಾಪಾರ ಮಾಡ್ತಿ ಬರಿ 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 ಯಾರಿಗೆ ಬೇಕು ಕೈಪಲ್ಲೆ ಯವ್ವ ಎಷ್ಟು ಚಂದ ಬಾಯಿ ಕರ್ಕೊಂಡ್ ಕೊಡ್ತಾವ ಯವ್ವ ಒಂದೊಂದು ಒಂದೊಂದು ಮುತ್ತು ಮುತ್ತು ಬರಿ ಬರಿ ರೀ ಮೇಡಮ್ ಒಬ್ಬರ ಬಂದು ತಗೋಬರ್ರಿ ಕಾಯಿಪಲ್ಲೆನ ದಮ್ಮು ಬರಿ ಬರಿ ಯಾರಿಗೆ ಬೇಕು ದಮ್ಮು ಮೇಡಮ್ ಹೇಳ ಅವ್ರ ಕಾಯಿಪಲ್ಲೆ ತಗೊಳಕ್ ಕುಂತಿಲ್ಲ ಮತ್ತೆ ಯಾವ್ದ ಕುಂತ ಅವ್ರವ್ರ ಹೆಣ್ಮಕ್ಳ ಅವ್ರವ್ರ ಅಕ್ಕ ತಂಗಿಯರ್ ಎಲ್ಲ ಮೊನ್ನೆ ನಾಳೆಗೆ ಅಮ್ಮಪುರ ಸಂಧ್ಯಾಗ ನೀಟಾಗಿ ತರ್ತಾರ ಹೌದಲ್ರಪ್ಪ ಕಾಯಿಪಲ್ಲೆ ತಗೊಳಕ್ ಕುಂತಿಲ್ಲ ನೀವು ಮತ್ತ ರೀ ಮೇಡಮ್ಮ ಕುಂತಿಲ್ಲ ನೀವು ಬರ್ತೀರಂತ ದೊಡ್ಡ ಪೋಕ್ಟ ಹಾಕ್ಸಿ ಯಾಂಡ್ ಬಿಲ್ಲು ಮಾಡಿದೀನಿ ನೋಡಿ ಅದಕ್ಕೆ ಕುಂತಾರ ನೀನ್ ನೋಡಾಕಂತ ತಿಳಿತಿಲ್ಲ ಈಗ ಮತ್ತೆ ನೀ ಯಾಕೆ ತಂದೆ ಮೂಸ್ ನೋಡಾಕ ಏನದ ಅಲ್ಲ ನೀ ಯಾಕೆ ಬಂದಿ ನಾನು ನಿನ್ನ ನೋಡಾಕ ಬಂದಿನಿ ಚಂದ ಮಾತಾಡ ಹಳ್ಳಿ ಸಿಳ್ಳ ಹೊಡಿತೀನಿ ಪಕ್ಕ ಹುಲಿಗೆ ಒಕ್ಕನ ತಂಗಿ ಅದೀನ ಬಾಳ ಮಾತಾಡಿದ್ರೆ ಹಳ್ಳಿ ಸಿಳ್ಳ ಹೊಡಿತೀನಿ ಏನಂದೆ ಏನೂ ಇಲ್ಲ ಬಾ ಏನಂದೆ ಮದಿಬೇಡ ತ್ರಾಸ ಆಗ್ತದ ಯಾಕ ಮುಲಾದಾಗಿ ಮೆತ್ತ ಮೆತ್ತಗತ್ತವ ನಿನ್ನ ಕಾಲು ಏನಂದೆ ಏನಿಲ್ರಿ ನೀವು ತರಕಾರಿ ತಗೋಕ್ ಬಂದಿನಿ ಅಂದಿನ ಅದಕ್ಕೆ ಅನುಮಾನ ಆಗಿಟ್ಟತ್ತನ ಡುಮುಕ್ ಡುಮುಕ್ ಅಂತಂದೈತ್ರಿ ಹೇಳ ಜಲ್ದಿ ಹೇಳ ಯಾವ ಬೇಕು ಉದ್ದನು ಬೇಕು ಏನು ಸಣ್ಣ ಬೇಕು ಏನು ಗುಂಡು ಗುಂಡನು ಬೇಕು ಹೇಳ ಯಾವ ಬೇಕು ಯಾವ ಬೇಡ ತರಕಾರಿ ಯಾವ ಹುತ್ತಕ್ಕೆ ಸೇಳಿ ಅಡಾಲಿರ್ತ ಉಪ್ಪು ಹಚ್ಚಿ ನಟ್ಟಾರ ನೋಡು ಓ ಮಾವಿನಕಾಯಿ ಮಾನಿಕಾಯಿ 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 ಹೌದಾ ಎಷ್ಟು ಆಗೈತಿ ಎಷ್ಟಾಗಿದ್ರೆ ಅಟ್ಟೆ ತಿನ್ಬೇಕಾರು ನಮ್ಮ ಮನೆ ಯಾರನ್ನ ತಿನ್ನೋದ್ರ ಬಾಯಿ ಜೋಳ ನಾವು ತಿನ್ನಾರ ನಮ್ಮ ಲೆಕ್ಕದಾಗ ಬಸರಿದಾರ ಆಟ ತಿಂತೀವಪ್ಪ ನಾವು ಹೌದು ಮತ್ತೆ ತಿನ್ನಂಗ ಮಾಡಿದಾರ ಯಾರು ತಿನ್ನಂಗ ಮಾಡ್ದಾರ ಅಂದ್ರೆ ಮಾಡಿಸ್ಕೊಂಡ್ರೆ ತಿನ್ಬೇಕು ಏನು ವ್ಯಾಪಾರ ಮಾಡಿಸ್ಕೊಂಡ್ರೆ ತಿನ್ಬೇಕು ಇನ್ನು ನೀ ವ್ಯಾಪಾರನ ಮಾಡಿಲ್ಲ ತಿನ್ನೋದಂದ್ರೆ ಏನಾರ ತಿಂತಿ ಅದನ್ನಾರ ಹೇಳು ಅವಳರ ಹೇಳಿಲ್ಲ ಹೋಗ್ಲಿ ಬಿಡು ಈ ಊರಿಗೆ ಯಾಕೆ ಬಂದಿ ನೀನು ಸಾಲಿ ಕಲ್ಯಾಕ್ ಬಂದೀನಿ ಸಾಲಿ ಕಲ್ಯಾಕ್ ಸಾಲಿ ಕಲಿಯಾಕ ಯಾವ ಊರ ನಿಂದ ನಂದ ನಿಂದ ಎಡಕಲ್ಲು ಬಗಲಾಗ ಎಡಕಲ್ಲು ಬಗಲಾಗ ಕಲ್ಲು ಆ? ಎಲ್ಲಿ ಎಡಕಲ್ಲು ಬಗಲಾಗ ಬಿಳಿ ಕಲ್ಲ ಅಂತ ಅಯ್ಯೋ ನೀ ಆವ್ರವನ ಅಯ್ಯಯ್ಯೋ ಹೊಲ್ಬಿಡ ಅಂದ್ರ ನೀನು ರೂಮ್ ಬೇಕನ ಹ್ಞೂ ಬೇಕು ಮತ್ತೆ ಅದಕ್ಕೆ ಅಯ್ಯೋ ನಂದು ಒಂದು ಐತಿ ರೂಮು ಭಾಳ ಚಲೋ ಆತು ಬಿಡ್ರಿ ಮತ್ತೆ ಅಂದಂಗ ನಿಮ್ಮದು ರೇಟ್ ರೂಮಿಂದ ರೇಟ್ ಹಂಗಾರ ಅಡ್ಡಿಲ್ಲ ಕೂನು ಕವಸ್ದಾಗ ಇಟ್ಟ ಕೂತಾಕತ್ತಾನಲ್ಲ ಹಗರಕ ಹಂಗೆಲ್ಲ ಮಾತಾಡ್ಬೇಡ್ದು ನಾ ಇನ್ನೂ ಚೆನ್ನಾಗೋದಿಲ್ಲ ಸಣ್ಣ ಅಂದ್ರೆ ಏನ್ಲೇ ನಾನೇನು ರೂಮ್ ನಿನಗೆ ಮಾರಾಕತ್ತೀನಿ ಅಂತ ತಿಳ್ಕೊಂಡು ಏನು ಬಾಡಿಗೆ ಹೇಳತ್ತೀನಿ ಹೌದಾ ಕೌಸ್ಗ ಎಟ್ಟ ಅನುಮಾನ ತಿಳ್ತೀರಿ ನಾಳೆ ನಿಮ್ಮ ರೂಮ್ ಹಂಗ ಕೊಡಂದಿನಿ ನಾನು ತಿಂಗಳ ಎಟ್ಟ ಹಾಕದಂತ ಕೇಳಿನ ರೂಮಿನ ಬಾಡಿಗೆನ ತಿಂಗಳ 3,000 ರೂಪಾಯಿ ಬಾಡಿಗೆ ಆಗತ್ತಾ 10,000 ರೂಪಾಯಿ ಅಡ್ವಾನ್ಸ್ ಆಗತ್ ನೋಡು ಮತ್ತೆ ಮೊಮ್ಮಕ್ಕಳು ಹಬ್ಬ ಸಿಗೋದ್ರ ಇದ್ದರಿಗೆ ಫ್ಯಾಮಿಲಿಯರಿಗೆ ಹೇಳಕತ್ತೀರಲ್ರಿ ಯಾಕ್ರಿ ನಾ ಬ್ಯಾಚುಲರ್ ಇದೀನಿ ಒಂಟಿ ಪಾವ ಸ್ವಲ್ಪ ನೋಡಿ ಕಡಿಮೆ ಮಾಡ್ರಿ ಅಯ್ಯೋ ಪಾಪ ಇನ್ನು ಶಾದಿ ನೈ ಓರೆ ಗಾದಿ ಮೇಲೆ ಆಟ
ನೋಡ್ರಿ ನೀವು ಸಾಲೆ ಕಲ್ತೀರಿ ಏನೋ ಪಾಪ ಒಬ್ರೇ ಅದಿರಿ ಅಂತ ಹೇಳ್ತೀರಿ 2,500 ರೂಪಾಯಿ ಮಾಡ್ತೀನಿ ಅಡ್ವಾನ್ಸ್ ಮಾತ್ರ 10,000 ರೂಪಾಯಿದಾಗ 1 ರೂಪಾಯಿನೂ ಕಡಿಮೆ ಮಾಡಂಗಿಲ್ಲ ಮತ್ತೆ ಅದ್ರ ಕಮ್ಮಿ ಹಿಡ್ದ ದೊಡ್ಡ ಮಾತನಿಲ್ಲ ಪುಣ್ಯ ಹತ್ತಲಿ ಮತ್ತೆ ತಾಸಿಗೆ ಒಂದು 2 ನಿಮಿಷಕ್ಕೊಮ್ಮು ಪಟಕ್ಕನ ಚಾಲು ಮಾಡ್ರಿ ಪುಕ್ ಪುಕ್ ಅಂತ ಬಿಡ್ತಾವ ಮತ್ತೆ ನೀರಿನ ವ್ಯವಸ್ಥೆ ಅದ ಹೆಂಗ್ರಿ ಹಂಗಂದ್ರೆ ನಮ್ ಬುಳು ಅನ್ನಂಗಿಲ್ಲ ಅದು ವಾಡ್ಕೊಂಡಿರ್ತೀವಿ ನೀರ್ ಅದಾವು ಆದ್ರೆ ನೀರ್ ಭಾಳ ವೇಸ್ಟ್ ಮಾಡಂಗಿಲ್ಲ ಮತ್ತ ಯಾಕ್ರಿ ಮತ್ತೆ ರೊಕ್ಕ ಕೊಡೋದು ಕೊಟ್ಟು ಮತ್ತೆ ನೀರು ಜಾಸ್ತಿ ವೇಸ್ಟ್ ಮಾಡಬಾರ್ದ ಭಾಳ ಪಾಸಿಟಿವ್ ಐತಿ ಬಿಡ್ರಿ ಯಾಕ್ರಿ ಯಾಕಂತ ಕೇಳ್ತಿರಲ್ಲ ನೋಡ್ರಿ ಇತ್ತಾಗ ನಮ್ಮ ಕಾವೇರಿ ನೀರ್ ಏನಂದ್ರಲ್ಲ ಆಂಧ್ರಾಕ್ ಬಿಡಾಕತ್ತಾರ ಅಂತೇಳಿ ನಮ್ಮ ರಾಜಕೀಯನರು ನಮ್ಗ ಆವಾಜ್ ಹಾಕ್ಯಾರ ಈಗ ನೋಡ್ರಿ ನೀರೆಲ್ಲ ಅಲ್ಲಿ ಬಿಟ್ಕಾಟ ಇಲ್ಲಿ ನೀರ್ ಇರ್ಲಿಕ್ಕಂದ್ರ ತಿಕ್ಕೊಳಕ್ಕ ತೊಳಕ ಅದಕ್ಕ ಏನ್ ಮಾಡ್ತೀರಿ ನೀರ್ ಇರ್ಲಿಲ್ಲ ಅಂದ್ರ ಕರ್ಮಕ್ಕೆ ಬಂತೇಳಿ ಮತ್ತೆ ಚಾಲು ಮಾಡಿದ್ರೆ ಇವ್ರು ಅಲ್ವಾ ನಮ್ಮ ಕನ್ನಡ ನಾಡಿನ ಕರೆಂಟ ಕಬ್ಬಣ ಭೂಮಿ ಎಲ್ಲ ಆಂಧ್ರ ಕಡೆ ಬಳಕಂದು ಆದ್ರ ಮತ್ತೆ ಈ ನೀರು ಅಂದ್ರ ನಾನು ಕತ್ತಿ ಹುಚ್ಚ ಕುಡಿಯ ಮ್ಯಾನ್ ಹೋಲ್ ಬಿಡ್ರಿ ಯಾವಾಗ ಬರ್ತೀರಿ ಬರ್ರಿ ಯಾಕೆ ಅರ್ಜೆಂಟ್ ಅನು ಅರ್ಜೆಂಟಾ ಅರ್ಜೆಂಟ್ ಅಂತ ಕೇಳಕತ್ತಾನ 18 ವರ್ಷ ಆತ್ರಿ ನಮ್ಮನೆ ಯಾಕೆ ಗಂಡಸನು ಕಾಲಿಟ್ಟಿಲ್ಲ ನೋಡಿ ಮೊದಲ ಹೊಸ ರೂಮು ಕಡ್ಡಿ ಕಸರು ಹೊಲಸು ನೋನು ಸಿಟ್ಟೈತಿ ಮನಿ ನೀವೇನಾರ ಬಾಡಿಗೆ ಬರ್ತೀನಿ ಅಂದ್ರೆ ಮೊದಲು ಹೋಗಿ ಮನೆ ಎಲ್ಲ ಸ್ವಚ್ಛ ಮಾಡ್ಬೇಕಲ್ಲ ನಾನು ಅದಕ್ಕ ಹಂಗಾರೆ ಯಾರು ಯೂಸ್ ಮಾಡಿಲ್ಲ ನಂದು ಫಸ್ಟ್ನೇ ಗಿರಾಕಿನ ನೀನು ಮಾಡ್ರಿ ಮಾಡಿ ನಾನು ಸಮಾಧಾನ ಸಮಾಧಾನ ಚಲೋ ಆಯ್ತು ಮತ್ತೆ ಅಂದಂಗ ನಿನಗೇನು ಇಟ್ಟಾರ ನಿಮ್ಮಪ್ಪ ಅವ್ರ ಹೆಸರು ಕುಂದ್ರಿಸಿಟ್ಟಿದ್ದು ಹೇಳು ಏನು ನಿಂದ್ರಿಸಿಟ್ಟಿದ್ದು ಹೇಳು 4 ಮಂದಿಯಾಗ ಕುಂತು ಮಲಗಿಸಿಟ್ಟಿದ್ದು ಹೇಳು 15 ಮಂದಿ ಹಿಂದೆ ನಿಂತಿರ್ತಾರಲ್ಲ ಒಬ್ಬನ ಸುತ್ತರೋದು ಗಂಗಾಳ ಬಾರಿಸ್ತಿರ್ತಾನ ನೋಡಿ ಹಂಗಾತ ಮಲ್ಕೊಂಡಿರ್ತ ನೋಡು ಆ ಹೆಸರು ಹೇಳ ನನಗೆ ಆ ಹೆಸರು ಅಯ್ಯೋ ಹೇಳ್ತೀನಿ ಕೇಳ್ರಿ ಈ ನಮ್ಮ ಊರಾಗಿರೋ ಅಣ್ಣಾರ ಅದಾರಲ್ಲ ಅದಾರ ನಮ್ಮ ಕಾಕಾರ ನಮ್ಮ ಮಾಮಾರ ನಿಮ್ಮೂರು ಊರಿಗೆ ಬೀಜ ನನ್ನ ಪ್ರೀತಿಯಿಂದ ಪುಟ್ಟವಾ 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 ಅಂತ ಕರೀತಾರ ಹಿಂಗೇನು ತರಕಾರಿ ಮಾರಕಂತೇಳಿ ಪುಟ್ಟಿ ಹೊತ್ಕೊಂಡು ಅಡ್ಡಾಡ್ತೀನಲ್ಲ ಈ ಪುಟ್ಟಿ ಹೊರದ್ ನೋಡಿ ಎಲ್ಲರೂ ಪುಟ್ಟಿ 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 ಅಂತ ಕರೀತಾರ ನೋಡ್ರಿ ಅನ್ನಂಗ ನಿಮ್ಮ ಹೆಸರೇನು ನನಗೆ ಬುಡಕ ಬಂದವಪ್ಪ ನಂದನಿಂದ ಸೇಮ ಏಕನಾಮ ಸದಾ ಪ್ರೇಮ ಅಂದಂಗ ಪುಟ್ಟಿ ನಂದು ಪುಟ್ಟ ಯವ್ವ ಜಲ್ದಿ ಬರ್ರಿ ರೂಮಿಗೆ ಹೋಗೋನು ತಯಾರಿಗೆ ನಿಂತ ನಾ ಬರೋದೆಲ್ಲ ಬರ್ತೀನಿ ನನಗೆ 3 ಬ್ಯಾಗ್ ಹೊತ್ತಂಬರ ಟಿಣಿ ಕೆಡದ ಅದ್ರಾಗ ನೀವು ಒಂದರ ಹೊತ್ಕೊಳ್ರ ನಿನ್ನ ಸಾಮಾನು ನಿನ್ನ ಗೊಜ್ಜಾದ ಒಳ್ಳೆ ಓ ಮತ್ತ ನೋಡ್ರಿ ನೀವ ಸಾಕ್ಷಿ ಅದಿರಿ ಅವನು 3 ಇಲ್ಲೇ ಅದಾವ ಸಾಮಾನು ನಾನು 1 ಇಡ್ತೀನಿ ಸಾರಿ ಹಿಡ್ಕೋತೀನಿ ನಾನು 1 ಹಿಡ್ಕೋತೀನಿ ರೂಮಿಗೆ ಬಂದ್ಮೇಲೆ 3 ಇಡಾಕಂತ್ರಿ ಬ್ಯಾಗ್ ಹೋಮರ ಬ್ಯಾಗ್ 3 ಇಡಾಕಂತ್ರಿ ಮತ್ತೆ ರೂಮಿಗೆ ಹೋಗ್ತಿ ಹಂಗ ಹೋದ್ರೆ ಹಂಗ ಮತ್ತೇನ್ ಮಾಡ್ಲಿ ಡಕಂಡ್ ಡಕ್ ಡಕಂಡ್ ಡುಂಕ್ ಡಕಂಡ್ ಡುಂಕ್ ಮಾತಾಡ್ತಾಳ 5 ಅರ್ಥನಾಗ ಹಡಿಸ್ತಾವ ಜೋಗಿ ಬೆಂಚಿ ಬಸ್ ಸ್ಟ್ಯಾಂಡದಾಗ ತಾಳಗಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕ್ಯಾಮ್ರಾಮನ್ ಮುಂದಗಡೆ ಮುಚ್ಚ
ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾ ಈ ಸರ್ದಾರನ ಸಂಪತ್ತಿನಲ್ಲಿ ಸುಗಮವಾಗಿ ಸುಳಿದು ಬರುತ್ತಿರುವ ಸುಕೋಮಲವಾದ ಸೌಂದರ್ಯದ ಸೌಂದರ್ಯರು ಎಂದು ಈ ಸುದೀರ್ಘ ಸ್ನೇಹದ ಸೌಂದರ್ಯ ಸುರೇಖ ನಿನಗೆ ಸುಖದ ಸಂಪತ್ತಿಗೆ ಆಸೆಯನ್ನು ತೋರಿಸಿ ನನ್ನ ಸಂಪತ್ತನ್ನೇ ಕೊಡುವ ಎಂದು ಸುಳ್ಳು ಸಾಧಿಸಿ ಸುಗಮವಾಗಿ ಸರಸವಾಡಿ ನಿನ್ನನ್ನು ನನ್ನ ಸೂಳವನ್ನಾಗಿ ಮಾಡಿಕೊಂಡು ನನ್ನ ಕಾಮದ ತುಷ ತೀರಿದ ಬಳಿಕ ಆ ಸೂಳೆಯನ್ನು ಸುಡುಗಾಡು ಸೇರಿಸಲಿಲ್ಲ ನಾನೀ ಊರ ಮಾಲಿಗೌಡನೇ ಅಲ್ಲ. ನಂತರ ನನ್ನ ವೈರಿಯಾದ ಮಗಳು ಅಂಬಿಗಳ ದೇಹದ ಸುತ್ತಿ ಮುತ್ತಿನ ಸುರಿಮಳೆಯನ್ನು ಸೂರಿಸಿ ಸೈಲೆಂಟ್ ಆಗಿ ಅವರ ಆಸ್ತಿಯನ್ನು ಎತ್ತಿ ಹಾಕಿಕೊಳ್ಳದೆ ಹೋದರೆ ನಾನೀ ಊರ ಮಾಲಿಗೌಡ ಮಲ್ಲೇಗೌಡರ ಮಗ ಸುಧೀರ್ಗೌಡನೇ ಅಲ್ಲ. ನಮಸ್ಕಾರ ಮಾಲಿಗೌಡರಿಗೆ. ಬಾರ ಗೆಳೆಯ ಬಾ. ಅಂದ ಹಾಗೆ ನಾ ಹೇಳಿರೋ ಕೆಲಸ ಅದರ ವಿಚಾರ ನಿಮ್ಮ ಗೌಡ್ರೆ. ಆ ಕುಡುಕ ಬಸವರಾಜನನ್ನು ಬಿಡಿಸಿಕೊಂಡು ಆ ಜೈಲಿನಿಂದ ಕರೆದುಕೊಂಡು ಬಂದಿರುವೆ. ಹೌದಾ? ಎಲ್ಲಿ ಎಲ್ಲಿ ಆ ಬಸವರಾಜ? ಇಲ್ಲೇ ಹೊರಗಡೆ ನಿಂತಿದ್ದಾನೆ, ಕರಿತೀನಿ ತಡೀರಿ. ಬಸವರಾಜ, ಏ ಬಸವರಾಜ, ನಮಸ್ಕಾರ.
ಎಷ್ಟು ದಿನವಾಯ್ತು ನಿನ್ನ ನೋಡಿ, ಹೇಗಿದ್ದೀಯಾ? ಜೈಲಿನಲ್ಲಿ ಹೀಗಿರುವುದಕ್ಕೆ ಸಾಧ್ಯ ಸರ್. ಇರಲಿ ಬಿಡು, ಈಗ ತಾನೇ ಜೈಲಿಂದ ಹೊರಗಡೆ ಬಂದಿರುವಲ್ಲ, ಎಲ್ಲ ಸರಿ ಹೋಗುತ್ತೆ. ಗೌಡ್ರಿ, ನಾನು ಜೈಲಿನಿಂದ ಹೊರಗಡೆ ಬರುವುದಕ್ಕೆ ಕಾರಣೀಭೂತರು ನೀವು. ನಿಮ್ಮನ್ನ ನನ್ನ ಜೀವನದ ಉದ್ದಕ್ಕೂ ಸ್ಮರಿಸದೆ ಇರಲಾರೆ ಗೌಡ್ರೆ. ಅದಿರಲಿ, ಮೊದಲು ಈ ಸುರದೇವಿಯ ಸುರಪಾನ ಮಾಡಿ ಸುಯೋಗದಿಂದ ಸವಿಯೋಣ ಚಿಕನ್ ಪೀಸ್ಗಳನ್ನು. ಬಾರೋ. ಇಲ್ಲ ಗೌಡ್ರೆ, ನಾನು ಕುಡಿಯೋದನ್ನು ಬಿಟ್ಟು ಬಿಟ್ಟಿದ್ದೇನೆ. 20 ವರ್ಷಗಳ ಹಿಂದೆ ನನ್ನ ಕೈಯಲ್ಲಿ ನನ್ನ ಹೆಂಡತಿ ಯಾವಾಗ ಹತಳಾದಳು, ಆವತ್ತೇ ಇದಕ್ಕೆ ವಿದಾಯದ ಅಂತಿಮ ನಮನವನ್ನು ಮಾಡಿದ್ದೆ. ನೋಡಿಗೆಯ ಹಳೆ ನೆನಪುಗಳನ್ನು ಮನಸ್ಸಿಗೆ ತಂದುಕೊಂಡು ನೋಂಟು ಮಾಡಿಕೊಳ್ಳುವುದು ಮಾನವನ ಲಕ್ಷಣವಲ್ಲ. ಮೊದಲು ಈ ಸುರದೇವ ಮಾಡಿ ಶಾಂತನಾಗು. ಹೌದಾ ಮಿತ್ರ? ಅಂತರಾಳದಲ್ಲಿ ಚಿಲುಮೆಯ ಬುಗ್ಗೆಯಿಂದ ಚಿಮ್ಮುವ ಚಿಂತೆಗಳನ್ನು ಚಿಂತಿಸದೆ ಶಾಂತ ಚಿತ್ತನಾಗಿ ಈ ಸುರದೇವಿಯನ್ನು ಸವಿ ತೃಪ್ತಿ ಹೊಂದು. ಈ ಜೀವಕ್ಕೆ ಜಡ ದೇಹಕ್ಕೆ ಬೇಕಾಗಿರುವುದು ವಿಶ್ರಾಂತಿ. ಅದನ್ನು ಮರೆಯದು ಅಲ್ಲಿ ಟೇಬಲ್ ಮೇಲಿರುವ ನಿನ್ನ ಮಿತ್ರರ ಸಂಗ ಮಾಡು, ಹೋಗು. ಹೌದು, ನಾನು ಶಾಂತ ಚಿತ್ತನಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಮತ್ತೆ ಈ ಕುಡಿತದ ತಟ್ಟಲೇಬೇಕು. ನೋಡ್ರೆ, ನಾನೀಗ ಕುಡಿತೀನಿ. ಶಶಾಂಕ್, ನಡೆ, ನಾವು ಸ್ವಲ್ಪ ಸುರದೇವಿ ವೇದಾನದಲ್ಲಿ ಲೀನರಾಗೋಣ. ಓಕೆ ಮಿತ್ರ, ನಾವು ಡ್ರಿಂಕ್ಸ್ ಮಾಡೋಣ. ನಡೆ.
ಪ್ರೀತಿಸಿ ಮದುವೆಯಾಗುವೆ ಗೆಳೆಯ ಅಂದಾಳೆ ಕಿತ್ತ ಗಿಲಿಗಿಲಿಯಪ್ಪ ಕಿತ್ತ ಗಿಲಿಗಿಲಿ ಈಗ ಹಿಂದಿಂದ ತಿರುಗಾಡಿ ಸುಂದಾಗಿ ಕುಂತಿದ್ದ ಕೇಳು ನನ್ನ ಗೆಳೆಯ ಇವತ್ತು ನನಗ ಒಪ್ಪಿಸಿ ಬಿಟ್ಟಾಳ ಅಕ್ಕಿ ಪ್ರೀತಿಯ ಹೃದಯ ಕಿತ್ತ ಗಿಲಿಗಿಲಿಯಪ್ಪ ಕಿತ್ತ ಗಿಲಿಗಿಲಿ ಅಪೋದ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳೆ ಕಿತ್ತ ಗಿಲಿಗಿಲಿಯಪ್ಪ ಕಿತ್ತ ಗಿಲಿಗಿಲಿ ಕಡಿಮೆ ಆತೋ ಕೊರೋನಾ ಓಪನ್ ಆತು ಲಾಕ್ಡೌನ್ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಗೆಳತಿ ಹೊರಗ ಬಾ ಕಡಿಮೆ ಆತೋ ಕೊರೋನಾ ಓಪನ್ ಆತು ಲಾಕ್ಡೌನ್ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಗೆಳತಿ ಹೊರಗ ಬಾ ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಂದ್ರು ಮಾಸ್ಕ್ ಹಾಕುವಾಗ ಗುರ್ತ ಸಿಕ್ಕಿಲ್ಲ ಹೊರಗ ಬಾ ಗೆಳತಿ ಹೊರಗ ಬಾ ಫೋನ ನಿನಗ ಹಚ್ಚಿ ಹಚ್ಚಿ ಸಾಕಾಗೋತಲ್ಲ ಹೊರಗ ಬಾ ಮಾರಿ ತೋರಿಸ ಬಾ ಒಳಗಿದ್ದಾಗ ನಿನ್ನ ಫೋನು ನಾಚಿಸೇಬಲ್ಲ ಹೊರಗ ಬಾ ಗೆಳತಿ ಹೊರಗ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಕಡಿಮೆ ಆತೋ ಕೊರೋನಾ ಓಪನ್ ಆತು ಲಾಕ್ಡೌನ್ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಮತ್ತೆ ನನ್ನ ತಂದೆಯನ್ನ ಸುರದೇವಿಯ ದಾಸನನ್ನಾಗಿ ಮಾಡುತ್ತಿರುವೆಯೋ ಸ್ವಚ್ಛ ಸೂಳೆ ಮಗನೇ ಯಾವ್ಯಾಕೆ ನನ್ನ ಮಗನೇ ಕುಡಿಯುವೆ ಎನ್ನುವರಿಗೆ ಬೇಡ ಎನ್ನಲಾಗದು ಬಣ್ಣ ಮೊದಲು ನಿನ್ನ ತಂದೆಗೆ ಬುದ್ಧಿ ಹೇಳು ಹೀಗೆ ಬಿಡಾಡಿ ನಾಯಿಯಾಗೆ ಚಳಕ ತೋಡಿಸಿದ್ರೆ ಚಾಡಿಸಿ ಒದೆಯಬೇಕಾಗಿತ್ತು ನನ್ನ ಮಗನೇ ಮತ್ತೊಬ್ಬರ ಎಂದರೆ ಎಳೆಯುವ ನಾಯಿ ನನ್ನ ಮಗನೇ ನಿನ್ನಾಟ ಯಾವುದಾದ್ರೂ ಕೇಳುಗಳ ಮುಂದೆ ಸಾಲಿಕಂತ್ರಿ ಕಚ್ಚಿ ನಾಯಿ ನನ್ನ ಮಗನೇ ಇನ್ನೊಂದು ಮಾತಾಡಿದ್ದಾರೆ ನಿನ್ನ ಇಲ್ಲ ಅಡ್ಡ ಸೆಳೆಬಿಡ್ತೀನಿ ಎಚ್ಚರ ನೀನೀಗ ಮಾತನಾಡದೆ ಹೋದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಕರೆದು ಈ ಊರ ದೇವರಿಗೆ ನಿನ್ನ ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ ಎಚ್ಚರ ಗಾಂಡು ನಾನಲ್ಲವೋ ನೀವಿಬ್ಬರು ಗಾಂಡುಗಳು ಮೋಸದಿಂದ ಮುಸ್ಕಿನ ಕಾರ್ಯ ಸಾಧಿಸಿ ನನ್ನ ತಂದೆಯನ್ನ ಕುಡುಕನಾಗಿ ಮಾಡುತ್ತಿರುವ ನೀವಿಬ್ಬರು ಗಾಂಡುಗಳು ಅಭಿಷೇಕ್ ಅಭಿಷೇಕ್ ಈ ಧನಿಕರ ಮುಂದೆ ದೌರ್ಜನ್ಯದಿಂದ ವರ್ತಿಸಬೇಡ ನಿನಗೆ ಕಡೆಗಾಲ ಸಮೀಪಿಸಿದ ದೌರ್ಜನ್ಯ ಅಂತಸ್ತಿನ ಅಭಿಲಾಷೆಯಲ್ಲಿ ದೌರ್ಜನ್ಯದ ಕಿಡಿನುಡಿಗಳನ್ನು ನುಡಿಯುತ್ತಿರುವಿರಿ ಒಂದ್ ಮಾತು ಹೇಳ್ತೀನಿ ಕೇಳು ನಾನು ಇಂದಿಗೂ ಅಭಿಷೇಕ ಮುಂದೇನು ಅಭಿಷೇಕ್ ನೆನ್ಪಿಟ್ಕೊಡ್ರು ಮೂರ್ಖರೇ ಯಾಕ ಕಿರ್ಸ್ಕೊಳ್ತೀಯ ಬಂಡನೆ
ಕೊಪ್ಪ ನನಗಲ್ಲವೋ, ನಿನ್ನಂತ ತಪ್ಪಲೆಯ ಮಕ್ಕಳಿಗೆ ಅದು ಮೀಸಲಾಗಿದೆ. ಯಾರಡಿಯ ಮಗನೇ, ಸುನೀಲ್ ಗೌರಿಕೆಯ ಮದದಲ್ಲಿ ಬೆದರಿಸಿ ಮಾತಾಡಿದೆ ಸರಿ. ಇದೇ ಮೊದಲು ಇದೇ ಕಡೆ. ಇನ್ನೊಂದು ಸಲ ನನ್ನ ತಾಯಿಯ ಬಗ್ಗೆ ಕೇವಲವಾಗಿ ಮಾತಾಡಿದ್ದಲ್ಲ, ನಿನಗೆ ಮಾತನಾಡಲು ನಾಲಿಗೆಲ್ಲದಂತೆ ಮಾಡಿ ಬರ್ತೇನೆ. ನೆಕ್ಸ್ಟ್ ಮಾಡ್ತೀನಿ ಬಾಯಿ ಮಗನೇ. ಮಿತ್ರ, ಎಷ್ಟು ಕೊಬ್ಬು ನೋಡಿದೆಯಾ ಈ ಚಪ್ಪಲಿಗೆ? ಇರಲಿ, ಈಗ ಆ ವಿಷಯ ನನಗೆ ಬಿಡು. ಆ ನಾಯಿಯ ಕೊಬ್ಬು ನಾನು ಮುಗಿಸುವೆ. ಮೊದಲು ನೀನು ಬಂದಿರುವ ಕೆಲಸ ಮುಗಿಸು. ಆ ಧನರಾಜನ ಮನೆಗೆ ಹೋಗಿ ಅವನ ಮನೆಗೆದ್ದು ಅವನ ಫ್ಯಾಕ್ಟರಿಯ ಮ್ಯಾನೇಜರ್ ಆಗು, ಹೋಗು. ಸರಿ ಸರ್, ನಾನಿನ್ನು ಬರ್ತೇನೆ. ಅರೆಯದ ವಯಸ್ಸಿನಲ್ಲಿ ಬಿಸಿ ರಕ್ತ ತುಂಬಿ ಪೌರುಷದ ಮಾತುಗಳನ್ನಾಡಿ ನನ್ನ ಎದೆಯ ಮೇಲೆ ಶರ್ಟ್ ಹಿಡಿದು ಬಡಿದ ಬಿಸಿದ ಅಭಿಷೇಕ್. ನಿನ್ನ ತಂದೆಯರು ನನ್ನ ಕೈಗೊಂಬೆ ಮಾಡಿಕೊಂಡು ನಿಮ್ಮಿರುವರ ನಂಟಸ್ತಿಕೆಯನ್ನು ಮರೆದು ಈ ಊರಿಗೆ ಮುರಾರಿಯಾಗಿ ಮೆರೆಯದಿದ್ದರೆ ನಾನೀ ಊರ ಮಾಲಿ ಗೌಡ, ಮಲ್ಲೇಗೌಡರ ಮಗ, ಕೋಬೇರ್ ಗೌಡರೇ ಅಲ್ಲ. ನಮ್ಮಂತ ಕತೆಗಾರರು ಯಾರಿಲ್ಲ ಈ ಜಗತ್ತು. ತಣ್ಣ ಕುಡ್ಕೊಂತ ಕುಂತ ಅಂತಂದು ಗೀಸಿ ನಾಟಕ ಪಾಠ ಮಾಡಕ್ಕೆ ಎಲ್ಲೇನೋ ಬೇರೆ ಗಿಡಕ್ಕೆ ಪಾಡಗಳು ಕುಡ್ಕೊಂಡು ಅಲ್ಲ ನೀವು ನಾವು ಈ ಸಿದ್ದರಾಮಯ್ಯನ ಸರ್ಕಾರ ಹೆಂಗೆ ಮಾಡಿಬಿಟ್ಟ ನೋಡ್ರಿ ನಮ್ಮ ತಾತ. ಅಲ್ಲ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಮಾಡ್ಯಾರ, 2000 ಫ್ರೀ ಮಾಡ್ಯಾರ, ಬಸ್ ಫ್ರೀ ಮಾಡ್ಯಾರ. ಅಲ್ಲ ಕಡಿಕಿ ನಮ್ಮ ಮೋದಿ ಕಾಕನ ಒಂದು ಕಡಿಗೆ ನಮಗೊಂದು ಬೀರು ಬಾಟ್ಲಾರ ಕ್ವಾರ್ಟರ್ ಫ್ರೀ ಮಾಡಿದ್ರು ಪಾಡದ ಮುಂದಿನ ಎಲೆಕ್ಷನ್. ಆರಾಮಿರ್ತಾವ ಪಾಪ ನಮ್ಮಂತವ್ ಎಲ್ಲೇನ ದಿಕ್ಕಿರ್ಲಾರ ಕುಡುಕ್ರು ಹೌದಿಲ್ಲ. ಕುಡಿಬೇಕ್ರಿ, ಒಟ್ಟ ಕುಡಿಬೇಕು. ಹೆಂಗು ಕುಡಿಬೇಕು? ಕುಡುದುಂಡು ಬಂಡ್ರಂತೆ ಸಿಕ್ಕಾಪಟ್ಟೆ ಸಾಲ ಮಾಡಬೇಕು. ಸಾಲಗಾರರ ಬಂದು ಮನೆಯ ಮುಂದೆ ನಿಂತು ಸ್ವಾನನಂತೆ ಬೊಗಳುತ್ತಿರುವಾಗ ಸ್ವಾಮಿ ಅಂತ ಆಶೀರ್ವಾದ ಮಾಡಬೇಕು. ನಮ್ಮ ಚಿಗಪ್ಪ ದೊಡ್ಡಪ್ಪ ಮುತ್ತಾತ ತಾತನ ಕಾಲಿಂದ ಬಂದವ, ಕಂಟಿನ್ಯೂ ಮಾಡವ. ಒಟ್ಟು ಬಿಡಾಕ್ ಹೋಗೋದಲ್ಲ, ಕುಡಿಕಾಂತ ಇರ್ತೀನಿ, ಬೆಳಗತ್ತೀನಿ, ಏನನ್ನಾಗಿಲ್ಲ. ಇದ್ರಾಗ ಹಾಕಿರಿ ಏನು ಸಮ್ಮಿಶ್ರ ಸರ್ಕಾರ ಆಗ್ಯದು. JDS, ಕಾಂಗ್ರೆಸ್, BJP 3 ಸೇರಿಸಿ ಸಾಕಾಗೈತಿ.
ಖಾಲಿ ಬಂಚಿಯ ಮಲ್ಲಿಕಾರ್ಜುನ, ನಾನೆಷ್ಟೇ ಪ್ರಯತ್ನ ಪಟ್ಟು ಕುಡಿಯೋದು ಬಿಡಬೇಕಂದ್ರೆ ನನ್ನಿಂದ ಆಗ್ತಾ ಇಲ್ಲ ತಂದೆ. ಕುಡಿತ ಬಿಟ್ರೆ ಹಿರಿಯ ಮಗ ಮನೆಗೆ ಗೃಹ ಪ್ರವೇಶ ಅನ್ನುತ್ತಾನೆ. ಇನ್ನು ಹಿರಿಯ ಮಗ ಕೆಟ್ಟವರ ಸಂಗ ಮಾಡಬೇಡ ಅಂತ ಹೇಳ್ತಾನೆ. ಈ ಅರ್ಥವಿಲ್ಲದ ಬದುಕು ಸಮಾಜದೊಳಗ, ಸ್ವಾರ್ಥ ತುಂಬಿ ಬದುಕುವ ಈ ದುಷ್ಟ ಸಮಾಜದೊಳಗ ಕುಡಿತ ಬಿಟ್ಟು ನಿಷ್ಠಾವಂತನಾಗಿ ಬಾಳು ಸಾಗಿಸುವುದಕ್ಕೆ ನನ್ನಿಂದ ಆಗುತ್ತಾ? ಇಲ್ಲ ಇಲ್ಲ. ಅದಕ್ಕಾಗಿ ಕೊನೆ ಗಳಿಗೆಯವರೆಗೂ ನಾನು ಕುಡುಕನಾಗಿಯೇ ಬದುಕುವೆ, ಕುಡುಕನಾಗಿಯೇ ಬಾಳುವೆ, ಕುಡುಕನಾಗಿಯೇ ಸಾಯುವೆ. ಒಂದು ವೇಳೆ ಕುಡಿಯೋದು ಬಿಟ್ಟು ನಿಷ್ಠಾವಂತನಾಗಿ ಸಮಾಜದಲ್ಲಿ ಹೋದ್ರೆ ಈ ಸಮಾಜದ ಕಂಗಟ್ಟ ಜನ ಕಲ್ಲೇಟು ಬೀಸುವುದರ ಹೊಡೆತ ನನ್ನಿಂದ ತಾಳಿಕೊಳ್ಳಲಾಗುವುದೇ? ಸಾಧ್ಯವಿಲ್ಲ. ಆ ಸಮಾಜ ಬೀಸುವುದರ ಕಲ್ಲೇಟಿನ ಹೊಡೆತಕ್ಕೆ ನಾನೇ ಹುಚ್ಚನಾಗಿ ಬದುಕುವುದಕ್ಕಿಂತ ಕುಡುಕನಾಗಿಯೇ ಬದುಕುವೆ. ಹುಟ್ಟು ಸಾಂಬತ್ತಿನ ಕಟ್ಟಿಕೊಂಡಂತೆ ನೀರಮೇಲೆ ಸುಳ್ಳೆಯಂತೆ ಪ್ರೀತಿ ಪ್ರೇಮ ಸುಳ್ಳೆ ಅರಿಯಲ್ಲ ಸುಳ್ಳೆ ಊರವೇ ಸುಳ್ಳೆ ನಿನ್ನ ನೆಲದಲ್ಲಿ ಹಾಡಿ ಸುಳ್ಳೆ ಮುನಿವೆ ಮುನಿವೆ ದೇವಿಯ ಪರಮ ಭಕ್ತ. ಈ ದೇವಿಯ ಸೇವನೆ ಮಾಡ್ತಾ ಮಾಡ್ತಾ ಕೊನೆಯವರೆಗೂ ಕುಡುಕನಾಗಿಯೇ ಬಾಳ. ಶಿವ ಶಿವ ಬಾ ಹರಬಾ ಶರಣರ ಕಾಯೋ ಶಿವ ಬಾ. ಪಾರ್ವತಿಪತಿ ಹರ ಹರ ಮಹಾದೇವ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವನು ಏನು ಹೇಳ್ರಿ, ಈ ಕ್ರಿಕೆಟ್ ಒಳಗೆ ಇರೋ ಮಜಾ ಬೆಟ್ಟಿಂಗ್ ಒಳಗೆ ಇರೋ ನೆಮ್ಮದಿ ಸುಖ ಎದ್ರ ಆಗೋದಿಲ್ಲ. ನಿನ್ನೆ ಕೋಲ್ಕತ್ತಾ ಮುಂಬೈ ಮ್ಯಾಚ್ ಇತ್ತು. ಕೋಲ್ಕತ್ತಾ ಕಡೆಗೆ 6 ಲಕ್ಷ ಹಾಕಿದ್ದೆ, ಸೋತೋಯ್ತು. ನಾಳೆಗೆ ಇತ್ತು ನೋಡ್ರಿ ತಿಂಡಿ ಮ್ಯಾಚ್. ನಾಳೆಗೆ RCB ಚೆನ್ನೈ ಮ್ಯಾಚ್ ಐತಿ. RCB ಕಡೆಗೆ 10 ಲಕ್ಷ ಆಗಿನ. ಯಪ್ಪ ಗುಡ್ಡದ ಮಲ ಹೆಂಗನ್ ಮಾಡಿ ನಾಳೆಗೆ RCB ಮ್ಯಾಚ್ ಗೆದೆ ಮಾಡಪ್ಪ. ಯಪ್ಪ ಇಲ್ಲಿ ಯಾರೇನು ತಿಂಡಿ ಐತೆನ? ತಿಂಡಿ ಅಂದ್ರೆ ನಿಮ್ಗಲ್ರಿ, ಬೆಟ್ಟಿಂಗ್ ಆಡೋ ಹುಡುಗ ಹೇಳಕತ್ತೀನಿ. ಯಾರನ್ನ ಬೆಟ್ಟಿಂಗ್ ಆಡೋದೈತೆ ಅಂದ್ರೆ ಹೇಳ್ರಿ, ನಾನು ಇಸ್ಕೊಂತೀನಿ. ಅವನು ನಾನು ಹೋದಂತ್ರ ಮುಗೀತು. ನಮ್ಮ ಅಪ್ಪ ಸತ್ತು 10 ವರ್ಷ ಆಯಿತು. ನಮ್ಮ ಮಾವನ ಮಗಳು ಪುಟ್ಟ್ಯಾಳ
ಅಕ್ಕಿ ನೋಡಿದ್ರ ನನಗ 1000 ವೋಲ್ಟೇಜ್ ಒಂದು ಸುತ್ತ ಹೊಡೆದಂಗ ಆದ್ರ ಅಕ್ಕಿ ನೋಡಿದ್ರ ನಾನು ಮಾರಿ ನೋಡಕ್ಕೆ ಗಂಟಕ್ಕೆ ಮತ್ತ ಇರ್ಲಿ ಸುಮ್ಮ ಈ ಕಿಟಮಾವನ ಮದುವೆ ಆದ್ರ ಅಕ್ಕಿನ ಬಾಳೆ ಚಲೋ ಐತ್ ಇಲ್ಲಪ್ಪ ಅಂದ್ರ ಈ ಕಡೆನ ಕರ್ಕೊಂಡೋಗಿ ಸಂಜಾಗ ಬೌಂಕ್ ಇಲ್ಲಾಂದ್ರೆ ಈ ಕಡೆನಾಗ ಹಾಕಿ ಬೌಂಕ್ ಇದೇನ್ರಿ ಇವನು ಒಂದಿನ ಈ ನನ್ನ ಸಸಿ ನನ್ನ ಮಾರಿ ನೋಡಕ್ ಒಲ್ಲೆ ಅನ್ನೋದಕ್ಕೆ ಇವತ್ತು ಮಾಮ ಕಿಟ್ಟು ಮಾಮ ಅನ್ನ ಕತ್ತಾಳ ನಾ ಇನ್ನು ಮಾತಾಡಲಿಲ್ಲ ತಡಿಲಿ ನಿನ್ನ ಪ್ರೀತಿ ಮಾಡಾಕ ಒಂದ ಕಾರಣ ಅಭಿಮಾನ ನೀನು RCB ಫ್ಯಾನ್ ನಾನು ಪಕ್ಕ RCB ಫ್ಯಾನ್ ಚಲೋ ಐತಲ್ಲ ಆದ್ರೆ ಏನ್ ಹೇಳ್ಬಿಡವನು CSK ಫ್ಯಾನ್ಗೆ ನಾಚಿಕೆ ಮಾನ ಮರ್ಯಾದೆ ಐತು ಏನಾಗತ್ತಾ ಒಂದೇ ಮ್ಯಾಚ್ ಚಿಕ್ಕಪ್ಪ ಬಿಟ್ರು ಎರಡನೇ ಮ್ಯಾಚ್ ದೊಡ್ಡಪ್ಪ ಬಿಟ್ರು ನಾಳೆ ಮ್ಯಾಚ್ ಪಕ್ಕ ಅವ್ರ ಅಪ್ಪಗ ಬಿಡ್ತಾರ ನೋಡ್ರಿ ಅವ್ರ ಅಪ್ಪ ಅಂದ್ರೆ ಯಾರು ವಿರಾಟ್ ಕೊಹ್ಲಿ ಆಗ ಬಿಡ್ತಾರ ನೋಡು ಆದ್ರೆ ಏನೋ ಹೇಳಮ್ಮ ಒಂಥರ ಖುಷಿ ಆಗಕತ್ತೈತಿ ಯಾಕಂತ ಕೇಳು ಅವನು ನಾಳೆ ನಮ್ಮ ಮ್ಯಾಚ್ ಐತ್ಲಿ ಅಪ್ಪ ಇವತ್ತಿರಬಾರ್ದ ಅದು ಅವನವನ ಏನ್ ಹೇಳಿವ ಅಂತೀನಿ ನಾನು ಆದ್ರ ಒಂದು ವಾರ ಗ್ಯಾಪ್ ಆಗಿದ್ದಕ್ಕ ನಮಗ ಮ್ಯಾಚ್ ಡಿಲೇ ಆಗಿದ್ದಕ್ಕೆ ತಡ್ಕೊಳಕ್ ಆಗವಲ್ದು 2 ವರ್ಷ ಬ್ಯಾನಾಗಿ ಹೆಂಗಾರ ತಡ್ಕೊಂಡಿದ್ದವು ಅಂತೀನಿ ನಾನು ಪಾಪ ನಂಗ ಜೀವ ಮರ ಮರನಾತೈತಿ ಹೋಲ್ ಬಿಡು ನಮ್ಮ ಧೋನಿ ಕಾಕನ ಇಲ್ಲ ಅದ್ರಾಗ ಯಾರಿಗಂದ್ರೆ ಏನು ಪ್ರಯೋಜನ ಬಾ ಇಲ್ಲಿ ಬಾಲೆ ನೀನು ಮೊದಲ ತರಕಾರಿ ಬೇಕೇನ್ರಿ ತರಕಾರಿ ಯಾರಿಗೆ ಬೇಕು ತರಕಾರಿ ಬೇಕು ನನಗ ತರಕಾರಿ ಅಲ್ಲ ನನಗ ನೀನೇ ಬೇಕು ಅಯ್ಯ ಕಿಟ್ಟಮ್ಮಮ್ಮ ನೀನಾ ಇದೇನ್ರಿ ಒಂದಿನ ಈ ನನ್ನ ಸೊಸಿ ಮಾತಾಡ್ಸಕ್ ಇವತ್ತು ಮಾಮ ಕಿಟ್ಟು ಮಾಮ ಅನ್ನ ಕತ್ತಾಳ ಅಂದ್ರ ಏನ ಸಮಥಿಂಗ್ ಐತ್ರಿ ಮಮ್ಮ
ಓನ್ ವಿಚಾರ ಮಾಡತ್ತಿ ಮಮ್ಮ ಆತ ನಿಂತು ಮಾಮ ಅಂದಲ್ಲ ಅದೇ ವಿಚಾರ ಮಾಡಕತ್ತಿದ್ದೆ. ಮಮ್ಮ ನೋಡು ಪುಟ್ಟಿ, ನೀನು ಮಾಮ ಮಾಮ ಅಂತ ಜಾಸ್ತಿ ಹಾಗೆ ಹೇಳ್ಬೇಡ. ನೀ ಅಂದ್ರೆ ನಂಗೆ ಭಾಳ ಇಷ್ಟ ಮಮ್ಮ. ಹೌದಾ ಪುಟ್ಟಿ? ತಿಕ್ಕಬೇಡ ನೀನು, ತಿಕ್ಕಿ ಹಾಳು ಮಾಡಿದ್ರು ಹೃದಯ. ಮುಟ್ಟಿದ್ರ ಹಿಂಗ ಮಾಮ ನೀ ಅಂದ್ರೆ ನಂಗೆ ಭಾಳ ಇಷ್ಟ. ಹೌದಾ? ನೀ ಬಂದರೆ ಪುಟ್ಟಿ ನೀ ಮಾಡಿದ್ರೆ ನಾ ಮಾಡಕತ್ತೀನಿ. ಕೇಳು, ನನಗೋಸ್ಕರ ಏನ್ ಬೇಕು ಕೇಳು. ಮಮ್ಮ ಹಾ ಮಮ್ಮ ನಿನ್ನ ಜೀವ ನನಗೇನು ಬೇಕಾಗಿಲ್ಲ. ಮತ್ತೆ ಏನ್ ಬೇಕು? ಮಮ್ಮ ಮತ ಅಂತ ಜಾಸ್ತಿ ಹೇಳ್ಬೇಡ, ಅದ್ ಹೇಳ್ಬೇಕಂತ. ಮಮ್ಮ ಮುಂಜಾನಿಂದ 2 ಸಲ ವಾಂತಿ ಆಗೈತಿ. 2 ಸಲ ವಾಂತಿ ಆಗೈತಿ ಮುಂಜಾನಿಂದ. ಯಾಕ? ಯಾವಾಗ? ಏನಾಯ್ತು? ಅದು ಯಾಕಾಗೈತೆ ಅಂತ ನನಗೂ ಗೊತ್ತಿಲ್ಲ ಮಮ್ಮ, ಹಂಗ ಸುಮ್ಮನೆ ಆಗೈತಿ. ಅಯ್ಯಯ್ಯೋ ಅಣ್ಣ, ಯಾಕ ಇದೆಲ್ಲ ಕುಂತರ್ಲಿ ಕೇಳ್ದೆ ಏನಂತೇಳಿ ಆ ಪುಟ್ಟಿ? ಮಮ್ಮ ಹಂಗ ತಿಳ್ಕೊಬೇಡ, ನನಗೆ ವಾಂತಿ ಆಗೈತಿ ಅದಕ್ಕಲ್ಲ. ಮತ್ತೆ ಅದಕ್ಕೆ ಪಿತ್ತ ಜಾಸ್ತಿ ಆಗೈತಿ ಮಮ್ಮ, ಅದಕ್ಕೆ 2 ಸಲ ವಾಂತಿ ಆಗೈತಿ. ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬಿಡ್ತೀನಿ. ಏನೇನ್ ನಾವು ಯಾಕೋ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ನಲ್ಲ ಮಮ್ಮ. ಗೊತ್ತಾಯ್ತು ನಿನ್ನ ನಾಟಕ ನನಗ ಇಡ್ತಾಕ ಗೊತ್ತಾಯ್ತು. ಮಾಮ ಮಾಮ ಕಿಟ್ಟು ಮಾಮ ಅಂದಲ್ಲ ಈ 5,000 ರೂಪಾಯಿ ಅನಕ. ಮಮ್ಮ ನನ್ನ ಇಷ್ಟ ನೀನು ಅರ್ಥ ಮಾಡ್ಕೊಂಡಿರೋದು. ಮಮ್ಮ ನಿನ್ನ ಬಿಟ್ಟರೆ ನನಗೆ ಯಾರು ಮಮ್ಮ? ನಿನ್ನ ಮಮ್ಮ ನಿನಗೆಲ್ಲ ಮುಂದೆ ಕುಂತ ಅಣ್ಣನ ಕೇಳ ಮಮ್ಮ. ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟು ಹೋಗುವಾಗ ಗಣ್ಣ ಮಂದ ಯಾಕ ಬರ್ತಿ, ಬಿಟ್ಟು ಹೋಗುವಾಗ ಗಣ್ಣ ಮಂದ ಯಾಕ ಬರ್ತಿ. ಒಂದಾರು ಕೊನೆಯ ಬರ್ತಿ.
ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏನಿತ್ತ ಅಂತಾಗತಿ ನನ್ನ ಪ್ರೀತ್ಯಾಗ ಏನಿತ್ತ ಅಂತಾಗತಿ ರೊಕ್ಕ ಬಿಟ್ಟು ಬಂದಾನೋ ರೊಕ್ಕ ಬಿಟ್ಟು ಬಂದಾನೋ ನಮ್ಮಪ್ಪ ನಮ್ಮಪ್ಪ ಟೀಚರ್ಗೆ ಬಚ್ಚಿಡ್ತಾನ ಇವತ್ತು ಕೀಲಿ ಸಿಕ್ಕಿಲ್ಲ ನಮ್ಮ ಗುನ್ಯ ಅಂತ ನಾ ಅವನ ಕಳ್ಸಿದ್ದೀನಿ ಬಂದಾನ ಯಾರ ಕೈಯಾಗ ನಮ್ಮ ಗುನ್ಯ ಗುನ್ಯ ಓಯ್ ಗುಂಡಣ್ಣ ನಮ್ಮ ಪೈಸೆ ಕೊಡು ಅಂತ ರುಕೋ 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 ಈಗ 5,000 ರೂಪಾಯಿ ಇರ್ತವ ಹೋಗಿ ದೊಡ್ಡ ದೊಡ್ಡನಿಗೆ ತೋರ್ಸ್ಕೊಂಬಾದ ಚಂದಂಗಿ ಮಮ್ಮ ನೀ ಇಲ್ಲಿದಿ ಮಮ್ಮ ನೀ ಇಲ್ಲಿದಿ ಯಾವಾಗ್ಲೂ ಅಲ್ಲೇ ಇಟ್ಕ ಮತ್ತೆ ಎಲ್ಲ ತಂದಿಗಿ ಇಲ್ಲ ಇನ್ನೊಬ್ಬ ಹೋದಾನ ಏ ಅನ್ನವ ನನಗ ಹಂಗೆಲ್ಲ ನೀನು ಅವನು ಚಂದ ಮಾತಾಡುದು ಚಂದ ಇಲ್ಲಪ್ಪ ಇಲ್ಲಂದ್ರೆ ಹಳ್ಳಿ ಸಿಳ ಹೊಡಿತಿ ಮಮ್ಮ ರೊಕ್ಕ ಸಿಕ್ಕು ಬಲ್ಲ ರೊಕ್ಕ ಬಂದ ನಟೇನ ಏ ಅನಿಸ್ತಾ ಇದೆಯಾ ಚುಮ್ಮ ಚುಮ್ಮ ಅನಿಸ್ತಾ ಇದೆಯಾ ಬಾ ಹೋಗಿ ಒಂದು ಸಾಂಗ್ ಏನಾವ ರೊಕ್ಕನಾಗ ಜಲ್ಸು ಜಲ್ಸು ರೊಕ್ಕಾಂತ ಯಾಕೆ ಸೈದಿರಕ್ಕಿದನು ಬೆನ್ನ ಹತ್ತಿ ರೊಕ್ಕಾಂತ ಯಾಕೆ ಸೈದಿರಕ್ಕಿದನು ಬೆನ್ನ ಹತ್ತಿ ಆಡಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಡಿಸು ಮಾರೈತಿ ಅವನು ಕೂಡ ಇರ ಚಂದಂಗ ರೊಕ್ಕ ಕೊಟ್ಟ ವಿಮಾ ಅವಳು ಕುಡಿರು ಚಂದ ನಾ ಹೇಳಿದ್ ಇವನು ಕೂಡ ಹಂಗಂದೇನ ಸಾರಿ ಮಮ್ಮ ಸೀಜನ್ನಾಗ ಕಿವಿ ಮಾಂದಾಗ್ಯವು ಇವನು ಕೂಡ ಇರೋ ಚಂದಂಗ ಇಲ್ಲಂದ್ರ ನೀ ನೆಂದರ್ತೀನಿ ನಡು ಬೀಜಗ ಔತ ಚಗುಬ್ಯ ಸೀಮೆಗೆ ಶಿವ ನೀಡಿದವರು
ಅಪ್ಪಾಜಿ ಆಶೀರ್ವಾದ ಮಾಡಿ. ಬಂಗಾರದಂತ ಬಾಳು ನಿನ್ನದಾಗಲಿ ಮಗಳೇ. ಯಾಕಮ್ಮ ನನ್ನ ಆಶೀರ್ವಾದ? ಅಪ್ಪಾಜಿ BA ಫೈಲ್ನಲ್ಲಿ ಈ ವರ್ಷ ಡಿಸ್ಟಿಕ್ಕಿಗೆ ನಾನು ಫಸ್ಟ್ ಟೈಮ್ ಪಾಸ್ ಆಗಿದ್ದೀನಿ. ಓಹೋ, ತುಂಬಾ ಸಂತೋಷವಾಯ್ತಾ ತಾಯಿ. ಹಾ, ಅರ್ಜುನ್ ಅರ್ಜುನ್, ನನ್ನ ಕಾರ್ ತೆಗೆದುಕೊಂಡು ಹೋಗಿ ಹತ್ತಕ್ಕೆ ಸ್ವೀಟ್ ತೆಗೆದುಕೊಂಡು ಬಾರಪ್ಪ. ಸರಿ, ಈಗ ಹೋಗಿ ಆಗ ಬರುವೆ. ಸ್ವೀಟ್ ಯಾಕೆ? ಇದೇನಮ್ಮ ನೀನು ಹೇಳುತ್ತಿರೋದು? ಈ ಧನವಂತ ಧನರಾಜನ ಏಕೈಕ ಸುಪುತ್ರಿ ನಂಬರ್ 1 ಪಾಸ್ ಆಗಿದ್ದು ಈ ಊರ ಜನಕ್ಕೆ ಗೊತ್ತಾಗೋದು ಬೇಡವೇ? ನೋಡಪ್ಪಾಜಿ, ಈ ಶುಭ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಕೊಡಿಸೋಣ. ಇಂದು ಸಾಯಂಕಾಲ ಕೊಟ್ಟು ಬಿಡೋಣ ನಿನ್ನ ಕೈಯಾರನೆ. ನಮಸ್ಕಾರ ಸರ್. ಓಹೋ, ನಮಸ್ಕಾರಪ್ಪ. ಯಾರಪ್ಪ ನೀನು? ಸರ್, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಹುದ್ದೆ ಖಾಲಿದೆ ಅಂತ ಪೇಪರ್ನಲ್ಲಿ ನೋಡಿದೆ. ಆ ಹುದ್ದೆ ನನಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಕ್ವಾಲಿಫಿಕೇಶನ್ ಏನಾಗಿದೆಯಪ್ಪ? ಸರ್, ನಂದು ಡಿಗ್ರಿ ಮುಗಿದು 2 ವರ್ಷ ವಿಜಯ ರೆಸಿಡೆನ್ಸ್ ಎಂಬ ಬೆಂಗಳೂರಿನಲ್ಲಿ ಮ್ಯಾನೇಜರ್ ಕಾರ್ಯನಿರ್ವಹಿಸಿದ್ದೀನಿ ಸರ್. ಸರಿ, ಇಂದು ಸಾಯಂಕಾಲ ನನ್ನ ಫ್ಯಾಕ್ಟ್ರಿ ಕಡೆ ಹೋಗಿ ಬರೋಣ. ನಾಳೆ ಡ್ಯೂಟಿಗೆ ಜಾಯ್ನ್ ಆಗಂತೆ. ಅಂಬಿಕಾ, 2 ಕಾಫಿ ಲೋಟ ಟೀ ತೆಗೆದುಕೊಂಡು ಬಾರಮ್ಮ. ಆಯ್ತು ಅಪ್ಪಾಜಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಂದ ಹಾಗೆ. ಸರ್, ನನ್ನ ಹೆಸರು ಶಶಾಂಕ್ ಅಂತ. ಇದೇ ಪಕ್ಕದಳ್ಳಿಯವನು. ನೋಡು ಶಶಾಂಕ್, ಒಂದರಲ್ಲಿ ಏರುಪೇರಾದರೂ ನನ್ನ ರಾಕ್ಷಸನಿಗೆ ಬಿಡುತ್ತೇನೆ. ಸರ್, ಕೆಲಸವೇ ದೇವರ ಕೆಲಸ ಅಂತ ಮಾಡ್ತೀನಿ ಸರ್. ನನ್ನಿಂದ ಒಂದು ಚಿಕ್ಕ ತಪ್ಪು ಆಗದಾಗೆ ನೋಡಿಕೊಳ್ಳುವೆ ಸರ್. ನಡುವ ಮನುಷ್ಯ ಎಡುವುದು ಸಹಜ. ಬಿ ಕೇರ್ಫುಲ್ ಶಶಾಂಕ್. ಅಪ್ಪಾಜಿ, ಕಾಫಿ. ಶಶಾಂಕ್, ಕಾಫಿ ತೆಗೆದುಕೋ. ಏನಿವಳ ರೂಪ! ನಾವು ಮತ್ತು ತಂದ ಸುರೇಖಳಿಗಿಂತ ಸ್ವಲ್ಪ ಸುಂದರಿ. ಶಶಾಂಕ್, ಕಾಫಿ ಕುಡಿದ್ರ? ಸರ್, ಕೊಡ್ತಾ ಇದ್ದೀನಿ ಸರ್. ಶಶಾಂಕ್, ಫ್ಯಾಕ್ಟ್ರಿ ಕಡೆ ಹೋಗಿ ಬರೋಣ. ಸರಿ ಸರ್, ನಡೀರಿ. ಬನ್ನಿ. ಅಪ್ಪ ಬಶೀಶ್ವರ, 12ನೇ ಶತಮಾನದಲ್ಲಿ ಸಮಾಜಕ್ಕಾಗಿ ದುಡಿದು ಸಮಾಜವನ್ನು ಸುಧಾರಿಸಿದ ಮಹಾಪುರುಷನು. ವಿಶ್ವಕ್ಕೆ ಶಾಂತಿಯ ಮಂತ್ರಪುರಿಯನ್ನು ಸಾರಿ ಜಗಕ್ಕೆ ಬೆಳಕಾಗಿರುವ ಜಗಜ್ಯೋತಿ ಬಸವೇಶ್ವರೆಂಬ ಬಿರುದಿಗೆ ಪಾತ್ರಧಾರಿಯಾದರು. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿಯನ್ನು ಕಳೆದುಕೊಂಡ ಬೆಳೆದ ತಬ್ಬಲಿ ನಾನು. ನನ್ನ ತಮ್ಮನನ್ನು ನನ್ನ 2 ಕಣ್ಣುಗಳಂತೆ ನೋಡಿಕೊಂಡು ಬೆಳೆಸಿರುವೆ. ತಂದೆಯವರು ಕುಡಿದವೇ ಕುಡಿತ ಮೇಲಿನಲ್ಲಿ ನನ್ನ ತಾಯಿಯನ್ನು ಕೊಂದು ಜೈಲು ಪಾಲಾದರು. ಅಂದಿನಿಂದ ಇಂದಿನವರೆಗೆ ಈ ವಂಶ ಪಡಬಾರದು ಕಷ್ಟವನ್ನು ಪಟ್ಟು ಜ್ಯೋತಿ ಬೆಳಗಿಸುತ್ತಲೇ ಬಂದಿರುವೆ. ಮುಂದೆಂದಾದರೂ ಈ ವಂಶದ ಜ್ಯೋತಿ ಆರದಂತೆ ನೋಡಿಕೊಳ್ಳೋ ಭಾರ ನಿನ್ನದು ತಂದೆ, ನಿನ್ನದು.
ನನ್ನ ತಮ್ಮನ ಅಭಿಷೇಕನ ಓದಿಗೆ ಯಾವ ಧಕ್ಕೆ ಬಾರದಂತೆ ಅವನ ಆಸೆ ನಿರಾಶೆ ಮಾಡದೆ ಅವನಿಗೆ ಒಳ್ಳೆಯದು ಮಾಡು ತಂದೆ, ಒಳ್ಳೆಯದು ಮಾಡು. ಅಣ್ಣ ಯಾಕಣ್ಣ ಒಂಟಿಯಾಗಿ ನಿಂತಿರುವೆ? ಓ, ಅಭಿ ಬಾರ್ಪಾ ಬಾ. ಯಾಕಿಲ್ಲ, ಹಳೆಯ ಗಂಟೆ ನೆನಪಿಗೆ ಬಂತು. ಇರ್ಲಿ, ನಿನ್ನ ಓದು ಹೇಗೆ ನಡೆದಿದೆ? ಅಣ್ಣ, ನಾನು ಕಳೆದ ವರ್ಷ ಉತ್ತಮವಾಗಿ ಪಾಸ್ ಆಗಿದ್ದೇನೆ. ಈ ವರ್ಷವನ್ನು ಉತ್ತಮ ಸ್ಥಾನ ಗಿಟ್ಟಿಸಿಕೊಂಡ್ರೆ ನಾನು ಡಾಕ್ಟರ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅಣ್ಣ. ಒಳ್ಳೆಯದು ತಮ್ಮ. ನೀನು ಡಾಕ್ಟರ್ ಆದರೆ ನಾನು ಪಟ್ಟ ಕಷ್ಟಗಳೆಲ್ಲ ಬೆಲೆ ಸಿಕ್ಕಂತಾಗುತ್ತದೆ. ಅಣ್ಣ, ಈ ಅಭಿಷೇಕ ಈ ಅರವಿಂದನ ತಮ್ಮ. ಹಿಡಿದಾಟ ಹಿಡಿದ ಗುರಿ ಎಂದಿಗೂ ಬಿಡುವವನಲ್ಲ. ಇಲ್ಲಿ ಮತ್ತೆ ಯಾವಾಗ ಹೋಗ್ತಿರುವೆ ಬೆಂಗಳೂರಿಗೆ? ಅಣ್ಣ, ನಾಳೆ ಹೋಗುವೆ ಅಣ್ಣ. ಯಾಕೋ ಒಂದು ವಾರ ಸಹಿತ ಆಗಿಲ್ಲ, ಇವಾಗಲೇ ಹೋಗ್ಬೇಕಾ? ಹೌದಣ್ಣ, ಓದುವುದು ಈ ವರ್ಷವೇ ಜಾಸ್ತಿ ಇದೆ. ಹಾಗಾಗಿ ನನಗೆ ಈ ವರ್ಷ ಅತ್ಯಮೂಲ್ಯ ವರ್ಷವಣ್ಣ. ಹಾಗಾಗಿ ನಾನು ನಾಳೆ ಹೋಗಲೇಬೇಕು. ಅಂದಾಗೆ ಈ ವರ್ಷ ಎಷ್ಟು ಹಣ ಕಟ್ಟಬೇಕಪ್ಪ ಅಭಿ? ಅಣ್ಣ, 45,000 ಫೀಸ್, 15,000 ಹಾಸ್ಟೆಲ್ ಫೀಸ್, ಒಟ್ಟು 60,000 ಹಣ ಕಟ್ಟಬೇಕಣ್ಣ. 60,000 ಆಯ್ತು. ಸಾಯಂಕಾಲ ಬರುವಾಗ ಬ್ಯಾಂಕಿನಲ್ಲಿ ಡ್ರಾ ಮಾಡಿಕೊಂಡು ಬರ್ತೀನಿ. ನಿನ್ನ ಬಟ್ಟೆಗಳನ್ನೆಲ್ಲ ನಿನ್ನ ಪ್ಯಾಕ್ ಮಾಡಿಕೊ. ಸರಿ ಅಣ್ಣ. ಏನು ಅಣ್ಣ ತಮ್ಮಂದಿರ ಮಾತು ಬಹಳ ಜೋರ ಹೇಳಿದೆಯಲ್ಲ? ಅರೆ ಬಾವ, ಯಾವಾಗ ಬಂದ್ರಿ? ಈಗ ತಾನೇ ಬಂದೀವಪ್ಪ. ಈ ವರ್ಷ ಅಂಬಿಕಾ ಓದೋ ಮುಗೀತು, ಅದಕ್ಕಾಗಿ ನಿಮ್ಮ ಈಗ ಭೇಟಿ ಆಗೋಣ ಅಂತ ಬಂದೀವಿ. ಏನತ್ತಿಗೆ ನಂಬರ್ 1 ಪಾಸ್ ಆಗಿದ್ರೆ ನನಗೆ ಸ್ವೀಟ್ ಕೊಡೋದಿಲ್ವಾ? ಸ್ವೀಟ್ ತಂದಿದ್ದೀನಿ ಅಭಿ, ಬೇಕು. ಕೊಡಮ್ಮ, ಅವನ ಬಾಯಿ ಸಿಹಿ ಮಾಡು. ಮಾವ, ಸ್ವೀಟ್ ತಗೊಳ್ಳಿ. ದೇವರು ಒಳ್ಳೇದು ಮಾಡ್ಲಮ್ಮ. ಎಲ್ಲಿ ನಮ್ಮ ಬಾವ ಬೈದ ಕಳ್ತಾ ಇಲ್ಲ? ಅವರೆಲ್ಲ ಮಾವಯ್ಯ ಹೊರಗಡೆ ಹೋಗಿದ್ದಾರೆ. ಅರವಿಂದ, ನಾವೊಂದು ಮಾತು ಕೇಳ್ತೀನಿ, ಇಲ್ಲ ಅಂತ ಹೇಳ್ಬೇಡ. ಹೇಳಿ ಮಾವ. ಅಂಬಿಕಳ ಓದು ಮುಗೀತು, ಅವಳು ನಿನ್ನ ಜೊತೆ ಮದುವೆ ಮಾಡ್ಕೋಬೇಕಂತ ಅಂದಿದ್ದೀನಿ. ನೀ ಏನಂತೀಯ ಮಾವ? ಇದರಲ್ಲಿ ಏನೊಂದೇನು ಅಭ್ಯಂತರವಿಲ್ಲ, ನೀವು ಹೇಳಿದಂಗೆ ಆಗಲಿ. ಅಂದ್ರೆ ಅಂಬಿಕಾ ಅತ್ತಿಗೆ ನಮ್ಮ ಮನೆಗೆ ಬರ್ತಿದ್ದಾರೆ ಅನ್ನಂಗಾಯ್ತು. ಅತ್ತಿಗೆ ಅವಳಿಗೆ ಜಾಸ್ತಿ ನಾಚಿಕೆ ಅಪ್ಪ, ಅಂದಾಗೆ ಅವಳು ಓಡಿ ಹೋದವಳು. ಅರವಿಂದ್, ನಾವು ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸ್ತೀನಿ, ಹೋಗಿ ಬರಲ್ಲ? ಅಭಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಪ್ಪ. ಸರಿ ಅಣ್ಣ. ದೈವ ಅಂದ್ರ ನಂದ ನೋಡ್ರಿ, ದೇವ್ರಂತ ಅಣ್ಣ ದೇವ್ರಂತ ಅತ್ತಿಗೆನ್ ಪಡಿಯಕ ನಾನೇ ಪುಣ್ಯ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಎಲ್ರು ಹೋದ್ಮೇಲೆ ನಂದೇನ್ ಕೆಲಸ? ನಾನು ಒಳಗಡೆ ಹೋಗ್ತೀನಿ. ರಾಜನಾಗಬೇಕೆಂದು ಅಂತಸ್ತಿನ ಆಸೆಯ ಬಲೆಗೆ ಬಿದ್ದು ಅವನ ಸಂಪಾದನೆಗಾಗಿ ಆ ಧನರಾಜನ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಬಂದ ಎನ್ನ ಮನ ಇಂದೇಕೋ ಅವನ ಮಗಳ ಅಂಬಿಗಳ ಸೌಂದರ್ಯದ ಕಡೆ ಎಳೆದೊಯ್ಯುತ್ತಿದೆ. ಅಂಬಿಕಾ, ನಿನ್ನ
ಮನದ ತುಂಬಿ ತುಳುಕುವ ಈ ನಿನ್ನ ಸೌಂದರ್ಯ ಕಂಡಾಗಿನಿಂದ ಏಕೆ ಸುಮ್ಮನಿರುವೆ ಎಂದು ಮರಗುತ್ತಿದೆ ಎನ್ನ ಮನ. ಇದೇ ಹೆಣ್ಣಿನ ಆಸೆಗೆ ಬಲೆಗೆ ಬಿದ್ದು ಅರಿತಾಳ ಹಾಲಪ್ಪ ರಾಜೀನಾಮೆ ನೀಡಿದ. ಇದೇ ಹೆಣ್ಣಿನ ಆಸೆಗೆ ದಾಸನಾಗಿ ಆ ನಿತ್ಯಾನಂದ ಸ್ವಾಮಿ ಜೈಲು ಪಾಲಾದ. ಇವರಿಬ್ಬರು ಮಾಡಿದ್ದು ಅದೇ ಹೆಣ್ಣಿನ ಆಸೆಗಾಗಿ. ಈಗ ನಾನು ಮಾಡುತ್ತಿರುವುದು ಅದೇ ಹೆಣ್ಣಿನ ಆಸೆಗಾಗಿ. ಆದರೆ ಅವರಂತೆ ಮೂಢ ನಾನಲ್ಲ. ಈ ಹೆಣ್ಣಿನ ಸೌಂದರ್ಯವನ್ನು ಸವಿದು ಸುಖದ ಸಪ್ಪತ್ತಿಗೆಯಲ್ಲಿ ತೇಲಾಡಿ ಸನಿಯ ಸತ್ಕರಿಸಿ ಸಾಹಿತ್ಯವನ್ನು ತುಂಬಿ ಸಂಗಾತಿಯಾದವಳಿಂದ ಸಮಾಚಾರದ ಸದುಪಯೋಗ ಪಡೆದುಕೊಂಡು ಆ ಸಂತನತ್ತೆ ಆ ಸಂಗಾತಿಯವಳನ್ನ ಸಾರಿಸಿ ಆ ಸರಪಳಿಯ ಬಂಧನದಲ್ಲಿ ಆ ಸತ್ಯವನ್ನು ಮುಚ್ಚಿಡುವೆ. ಕಾಲೇಜಿನಲ್ಲಿ ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ನನ್ನ ಕಾಮದಾಟಕ್ಕೆ ಬಳಸಿಕೊಳ್ಳಲು ಸುಕೋಮಲವಾದ ಆ ಸೌಂದರ್ಯವತಿ ಸುರೇಖರನ್ನೇ ಒತ್ತು ತಂದೆ. ನನಗೆ ಬೇಕಾದಗಲೆಲ್ಲ ನನ್ನ ಕಾಮದಾಟಕ್ಕೆ ಬಳಸಿಕೊಂಡು ನನ್ನ ಬಿಡಿ ಬಾವು ಬಂಧನದಲ್ಲಿ ಬಂಧಿಸಿ ಅವಳನ್ನು ನನ್ನ ಕೈ ವಶ ಮಾಡಿಕೊಂಡೆ. ನಾನು ಈ ಊರಿನ ಪುಂಡರಿ ಅಂಜನ ಮಾ ಪುಂಡ ಶಶಾಂಕ್ ಪಾಟೀಲ. ಬಾ ಬಾ ನನ್ನ ರಥ ಸುಂದರಿ ಬಾ. ನಿನ್ನ ನೋಡಲು ಆತುರದಿಂದ ಬೆಂಗಳೂರಿಗೆ ಬಂದಿರೆ. ಏನಾದರೂ ತೊಂದರೆ? ಯಾಕೆ ಬರೆಯದೆ? ತೊಂದರೆ ಏನಿಲ್ಲ. ಕಾಲೇಜ್ ಫೀ ಕಟ್ಟಬೇಕಿತ್ತು, ಹಾಗೆ ಹಾಸ್ಟೆಲ್ ಫೀ ಕೂಡ ಕಟ್ಟಬೇಕಿತ್ತು. ಅದಕ್ಕೆ ನಿಮ್ಮನ್ನ ಬರಲು ಹೇಳಿದೆ. ಸುರೇಖಾ, ನಿನ್ನ ಆಸೆಯಂತೆ ನೀ ಒಳ್ಳೆ ಕಡೆ ಸೇರು. ಹಣದ ಬಗ್ಗೆ ಯೋಚಿಸಬೇಡ. ಎಲ್ಲಿಯಾದರೂ ಕಳ್ಳತನ ಮಾಡಿ ಆದರೂ ತೊಂದರೆ ಕೊಡುವೆ. ಓಕೆನಾ? ಓಕೆ ಶಶಾಂಕ್, ನಿಮ್ಮಂತ ಪ್ರಿಯಕರ ಸಿಕ್ಕಿದ್ದೆ ನಂದೊಂದು ಪುಣ್ಯ. ಐ ಲವ್ ಯು ಶಶಾಂಕ್, ಐ ಲವ್ ಯು. ಈ ಅರಳಿದ ಹೃದಯದ ಪ್ರಿಯತಮನಿಗೆ ಸಿಹಿ ಮುತ್ತಿನ ಕಾಣಿಕೆ ನೀಡು ಸುರೇಖಾ. ಐ ಲವ್ ಯು, ಐ ಲವ್ ಯು.
ತಂದಿದ್ದೀನಿ, ತೆಗೆದುಕೋ ಸೂರಿ. ನಾನು ನಿನ್ನ ಊರಿಗೆ ಹೋಗ್ತೀನಿ. ಏನೇ ತೊಂದರೆ ಇದ್ದರೂ ಫೋನ್ ಮಾಡಿ ತಿಳಿಸು. ಹೋಗ್ಲೇಬೇಕಾ? ನಿನ್ನೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ, ಹೋಗ್ಲೇಬೇಕು ಸೂರಿ. ಬಾಯ್ ಬಾಯ್. ಈ ಶಶಾಂಕ್ ನನ್ನನ್ನು ಹೊತ್ಕೊಂಡು ಬಂದು ಎಷ್ಟು ದಿವಸವಾದ್ರೂ ಕೂಡ ಒಂದು ದಿನಾನು ಈ ನನ್ನ ಸೌಂದರ್ಯವನ್ನ ಬಯಸಿದವನಲ್ಲ. ಆದರೆ ಇವನ ಮನದ ಉದ್ದೇಶ ಏನಿದೆ ಅಂತ ನನಗೆ ತಿಳಿಯದಂತಾಗಿದೆ. ಏನೇ ಇರಲಿ, ನನ್ನ ಓದಿನ ಕಡೆ ನಾನು ಗಮನ ಕೊಡಬೇಕು. ಹಾಯ್ ಸುರೇಖ. ಹಾಯ್ ಅಭಿಷೇಕ್, ಈಗ ಆಗಲ್ಲವಾಯ್ತಾ ನಿಮ್ದು? ಹೌದು ಸೂರಿ, ಊರಿನಲ್ಲಿ ಅಣ್ಣನ ಮದುವೆ ನಿಶ್ಚಯವಾಯ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ನಿಮ್ಮಣ್ಣನ ಮದುವೆ ನಿಶ್ಚಯವಾಯ್ತು, ಮತ್ತೆ ನಿಮ್ಮ ಮದುವೆ? ಸೂರಿ, ಇನ್ನು 3 ತಿಂಗಳಲ್ಲಿ ನಿನ್ನ MBBS ಪರೀಕ್ಷೆ ಮುಗಿಯುತ್ತದೆ. MBBS ಪರೀಕ್ಷೆ ಮುಗಿದ 3 ತಿಂಗಳಲ್ಲಿ ನಿನ್ನ ಮದುವೆ ಸೂರಿ. ಓಹೋ, ಹೌದಾ? ಓ ಎಸ್. ಅಂತೂ ಈ ಅನಾಥಳನ್ನ ಮದುವೆ ಆಗ್ಲಿಕ್ಕೆ ಮುಂದಾಗಿದ್ರನ್ನಾಗಾಯ್ತು. ನೋಡು ಸೂರಿ, ಈ ಅಭಿಷೇಕನಿಗೆ ಪ್ರೀತಿ ಎಂದರೆ ಏನೆಂದು ಅರ್ಥೈಸಿದ ಪ್ರೇಮ ದೇವತೆ ನೀನು. ನಿನ್ನ ಅನುರಾಗದ ಆಗಸದಲ್ಲಿ ಚಂದಿರನಾಗುವ ಬಯಕೆ, ಅಂತಃಪುರದಷ್ಟೇ ಆಶಯವೇ ಈ ಅಭಿಷೇಕನ ಹೃದಯದಲ್ಲಿ. ಈ ಸಂತೋಷದ ಸಮಯವನ್ನ ನಾವು ಸವಿಲೇಬೇಕಲ್ವಾ? ನಿನ್ನ ಅನುರಾಗದ ಅನುಪಲ್ಲವೇ ಅನುಪ್ರೀತಿಯ ಈ ಸವಿಯಾಡು ಹೃದಯ ಮೇಘ ನೀನಾಗಿ ಬಂದರೆ ಮಳೆ ನಾನಾಗಿ ಬರುವೆ. ನಿನ್ನ ಈ ಸುಮಧುರ ಕಂಠದಿಂದ ಒಂದು ಸುಮಧುರ ಗೀತೆ ಜೇನಿನ ಒಳೆಯಾಗಿ ಇರಿಸಿ. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ.
ಯಾಮಿನಿ ಯಾರನ್ನು ನೀನು ಯಾರನ್ನು ನೀನಂದ್ರೆ ತುಂಬಾ ಇಷ್ಟ ಯಾಮಿನಿ